ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಮುಂದುವರಿದ ಭಾಗ. ಮಕ್ಕಳು ಹೇಗಿರ್ಬೇಕಂತೆ ಅನ್ಮಿಟ್ ಮಾಡ್ಕೊಳ್ಳಿ. ನಗರತಕ್ಕ ಮಧುರವಾಗಿರ್ಬೇಕ. ಮಧುರವಾಗಿರ್ಬೇಕು. ಮುರಳಿ ಆಧಾರದಲ್ಲಿ ಹೇಳಿ, ಆ ಮುರಳಿ ಆಧಾರದಲ್ಲಿ. ಹೇಗಿರ್ಬೇಕಂತೆ? ಸದಾ ಸಂತುಷ್ಟ ಮಣಿಗಳಾಗಿರ್ಬೇಕು. ಸಂತುಷ್ಟ ಹಾ ಮಣಿಗಳಾಗಿರ್ಬೇಕು. ಹಾ ಸಂತುಷ್ಟ ಮಣಿಗಳಾಗಿರ್ಬೇಕು. ಅಂದ್ರೆ ಆ ದಿನದ ನಮ್ಮ ಪಾತ್ರ, ಜೀವನ, ಜನರ ಜೊತೆಗಿರುವಂಥ ಒಡನಾಟ, ಕರ್ಮ, ಕರ್ಮದ ಫಲ ಎಲ್ಲದಲ್ಲೂ ನಾವೇನಾಗಬೇಕು? ಸಂತುಷ್ಟರಾಗಿರ್ಬೇಕು ಅಲ್ವಾ? ಯಾವಾಗ ಸಂತುಷ್ಟರಾಗಿರ್ತೀವಿ? ಲೌಕಿಕ ಯಾವುದೇ ಇಚ್ಛೆಗಳು ಇಲ್ಲದಿದ್ದಾಗ, ಹಾ ಯಾವ್ದು ಬೇಕು ಅಥವಾ ಬೇಡ ಅನ್ನುವ ಒಂದು ಸ್ಥಿತಿಯಲ್ಲಿದ್ದಾಗ. ಹಾ ಆತ್ಮಸಂತುಷ್ಟ ಯಾವಾಗ ಆಗ್ತದೆ ಅಂತಂದ್ರೆ, ಅದಕ್ಕೆ ಲಾಭ ಆಗ್ತಾ ಇದ್ರೆ, ಸಂಪಾದನೆ ಆಗ್ತಾ ಇದ್ರೆ ಅವಾಗ ಏನಾಗ್ತದೆ? ಆತ್ಮ ಸಂತುಷ್ಟವಾಗಿರ್ತದೆ. ನಾವೆಲ್ಲೋ ಕೆಲ್ಸಕ್ಕೆ ಹೋಗಿರ್ತೀವಲ್ವಾ, ಅಲ್ಲಿ ಹಣ ಸಿಗ್ತಾ ಇದ್ದಿದ್ರೆ ಬೇರೆ ಯಾವುದೇ ವಿಷಯಕ್ಕೂ ಕೂಡ ನಾವೇನ್ ಮಾಡ್ತೀವಿ? ಸೈಡ್ ಲೈನ್ ಇಡ್ತೀವಿ. ಲಾಭ ಆಗ್ತಿದೆಯಲ್ಲ ಅಂತ ನಾವೇನಾಗಿರ್ತೀವಿ? ಖುಷಿಯಿಂದ ಇರ್ತೀವಿ, ಸಂತುಷ್ಟವಾಗಿರ್ತೀವಿ ಅಲ್ವಾ? ಹಾಗೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ? ಆತ್ಮಿಕ ಸಂಪಾದನೆ, ಇದರಲ್ಲಿ ನಿಮ್ಮಲ್ಲಿ ಯಾವಾಗಲೂ ಕೂಡ ಉನ್ನತಿ ಹೇಳುವಂಥದ್ದು ಆಗ್ತಾ ಇರಬೇಕು. ಆತ್ಮ ಯಾವಾಗ್ಲೂ ಕೂಡ ವಿಭಿನ್ನತೆನೇ ಇಷ್ಟಪಡುತ್ತೆ. ಆತ್ಮೇಲೆ ನಮ್ಗೆ ಒಂದೇ ರೀತಿ ಊಟ ಇಷ್ಟನೋ, ವೆರೈಟಿ ಊಟ ಇಷ್ಟನೋ? ವೆರೈಟಿ. ಹಾ ಒಂದೇ ರೀತಿ ಬಟ್ಟೆ ಇಷ್ಟನೋ, ವೆರೈಟಿ ಬಟ್ಟೆ ಇಷ್ಟನೋ? ವೆರೈಟಿನೇ. ಒಂದೇ ಊರ್ ನೋಡೋದು ಇಷ್ಟನೋ, ವೆರೈಟಿ ಊರ್ ನೋಡೋದು ಇಷ್ಟನೋ? ಆ ಏನಿಷ್ಟ? ವೈಟ್ ಬಟ್ಟೆ ಮಾತ್ರ. ವೈಟ್ ಬಟ್ಟೆ ಇಲ್ಲಿ ಅದಲ್ಲೇನೆ ಸ್ಟೈಲ್ ಚೇಂಜು. ಅಂದ್ರೆ ಭಿನ್ನತೆಯನ್ನು ಇಷ್ಟಪಡತ್ತೆ ಯಾರು? ಆತ್ಮ. ಭಿನ್ನತೆ ಜೊತೆಗೆ ಇಂಪ್ರೂವ್ಮೆಂಟ್ಸ್, ಕ್ವಾಲಿಟಿ ಚೆನ್ನಾಗಿರ್ಬೇಕು, ಗುಣಮಟ್ಟ ಚೆನ್ನಾಗಿರ್ಬೇಕು ಹೇಳುವಂತ ಒಂದು ಮನೋಭಾವ ಅಲ್ವಾ? ತುಂಬಾ ಬಡವರಿದ್ದಾಗ ಬಾಳೆಹಣ್ಣು ತಿಂತಾ ಇರ್ತಾರೆ. ಏನ್ ತಿಂತಾ ಇರ್ತಾರೆ? ಬಾಳೆಹಣ್ಣು. ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೆ ಸೇವು. ಸೇಬು, ಆಮೇಲೆ ಮುಸುಂಬಿ ಬರ್ತದೆ, ಕಲ್ಲಂಗಡಿ ಹಣ್ಣು ಬರ್ತದೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೆ ಬಾದಾಮಿ ಹಣ್ಣ. ಬಾದಾಮಿ ಕಾಯಲ್ಲ, ಹಣ್ಣಿನ ಬಗ್ಗೆ ಹೇಳಿ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೆ ಈ ಫಾರಿನ್ ಇಂದ ಒಂದು ರೀತಿ ಇವಾಗ ಕೇಸರಿ ಕಲರ್ ಹಣ್ಣು ಬರ್ತಿದೆ ನೋಡಿ, ಮುಸುಂಬಿ ಟೈಪ್. ಚೆರಿ, ಬ್ಲೂಬೆರಿ. ಅದೆಲ್ಲ ಆಮೇಲೆ ಹಾಕೋರಿ. ಅಲ್ಲಿ ಹೋಗ್ಬೇಡಿ, ಒಂದ್ ನಿಮಿಷ. ಅದ್ ಆದ್ಮೇಲೆ ಎಪ್ಪಲ್ಲಿಗೆ ಬರ್ತೀವಿ, ಸರಿನಾ? ಅದ್ ಆದ್ಮೇಲೆ ಫಾರಿನ್ ಹಣ್ಣು ಒಂದು ಕೆಜಿಗೆ 500 ರೂಪಾಯಿ, 1000 ರೂಪಾಯಿ ಎಲ್ಲ ಫಾರಿನ್ ಹಣ್ಣು ಇರ್ತದಲ್ಲ, ಆ ಲೆವೆಲ್ಗೆ ಬಂದಾಗ ಆ ಹಣ್ಣನ್ನು ಏನ್ ಮಾಡ್ತೀವಿ? ಖರೀದಿ ಮಾಡ್ತೀವಿ ಅಲ್ವಾ? ಅದೇ ರೀತಿ ಹಣ ಜಾಸ್ತಿ ಇದ್ರೆ KSRTC ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಹಣ ಇಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ಫ್ರೀ ಬಸ್ ಅಲ್ವಾ? ಸ್ವಲ್ಪ ಹಣ ಜಾಸ್ತಿ ಇದ್ರೆ AC ಬಸ್, ಇರಿ ರಾಜಹಂಸ. ಅದಕ್ಕಿಂತ ಸ್ವಲ್ಪ ದುಡ್ಡು ಜಾಸ್ತಿ ಇದ್ರೆ ಸ್ಲೀಪರ್ ಕೋಚ್. ಅದಕ್ಕಿಂತ ದುಡ್ಡು ಜಾಸ್ತಿ ಇದ್ರೆ ಯಾವುದು? AC ಸ್ಲೀಪರ್ ಅಲ್ವಾ? ಹಾಗೆ ಸಂಪಾದನೆಯ ಆಧಾರದಲ್ಲಿ ಅಲ್ಲಿ ನೀವು ಸಾಧನವನ್ನ ಆಯ್ಕೆ ಮಾಡ್ತೀರಾ. ಸಾಧನೆಯ ಆಧಾರದಲ್ಲಿ ಆ ಒಂದು ಪ್ರವಾಸದಲ್ಲಿ ವ್ಯತ್ಯಾಸ ಇರ್ತದೋ ಇರಲ್ವೋ? ಯಾರು ಸಂತುಷ್ಟವಾಗಿರ್ತಾರೆ? ಆಧಾರ್ ಕಾರ್ಡ್ ಫ್ರೀ ಬಸ್ ಅಲ್ಲಿ ಹೋಗೋರು ಸಂತುಷ್ಟವಾಗಿರ್ತಾನೋ, AC ಬಸ್ ಅಲ್ಲಿ ಹೋಗೋರು ಸಂತುಷ್ಟವಾಗಿರ್ತಾನೋ? ಆಧಾರ್ ಕಾರ್ಡ್. ಯಾಕ ಫ್ರೀ ಬರ್ತದೆ ಅಂತ ಖುಷಿಯಾಗಿರ್ತಾನ ಅವನು? ಆಧಾರ್ ಕಾರ್ಡ್ ಬಸ್ ಹತ್ತಿದೆ, ಎಲ್ಲಾ ಕಡೆ ಸ್ಟಾಪ್ ಕೊಟ್ಕೊಂಡು ಹೋಗ್ತಾ ಇರ್ತಾನೆ ಜನ, ಹೋಗುದು ಬರುದು ಆಗ್ತಾ ಇರ್ತಾರೆ ಅಲ್ವಾ? AC ಬಸ್ ಅಲ್ಲಿ ನಿಮ್ಗೆ ಸಿಂಗಲ್ ಸೀಟ್, ಸ್ಕ್ರೀನ್ ಬೇರೆ ಹಾಕಿದ್ದಿರ್ತದೆ, ಓಕೆನಾ? ಅಕ್ಕಪಕ್ಕದಲ್ಲಿ ಯಾರು ಹೋಗ್ತಾರೆ ಬರ್ತಾರೆ ಅಂತಾನು ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ನಿಮ್ ಲಗೇಜ್ ಎತ್ಲಿಕ್ಕೆ ಒಬ್ಬ ವ್ಯಕ್ತಿ ಇರ್ತಾನ ಅಲ್ಲಿ, ಹಿಂದ್ಗಡೆ ಒಯ್ದು ಇರ್ತಾನೆ, ಇಳಿದಾಗ ಕೆಳಗಡೆ ಇಳಿಸ್ಕೊಡ್ತಾನೆ ಅಲ್ವಾ? ಸ್ಟಾಪ್ ಬಂದಾಗ ಹೇಳ್ತಾನೆ,
ಒಂದು ಸ್ಟಾಪ್ ಬರೋ ಮೊದಲನೇ ಪ್ರೈವೇಟ್ ಬಸ್ನವ್ರು ಫೋನ್ ಮಾಡ್ತಾರೆ, ಎಲ್ಲಿದ್ದೀರಿ, ನಾವು ಬರ್ತಾ ಇದ್ದೀವಿ, ರೆಡಿ ಆಗಿರಿ. ಹಾ, ಬಸ್ಸಿನ ಕೆಳಗಡೆ ಇಳಿಬೇಕಾದ್ರೆ ನಿಮ್ ಫೋನ್ ಕಾಲು ಬರ್ತದೆ, ನೀವು ಇಳಿಯುವಂತ ಟೈಮ್ ಬಂತು ಅಂತ. ಡ್ರೈವರು ಕೂಡ ಹೇಳ್ತಾನೆ ಅಲ್ವಾ, ನಿಮ್ಮ ಸ್ಟಾಪ್ ಅಲ್ಲಿ ಪ್ರೈವೇಟ್ ಬಸ್ಸಲ್ಲಿ ಎಲ್ಲಿ ಬೇಕು ಅಲ್ಲೇ ನಿಲ್ಲಿಸ್ತಾನ. ಅಷ್ಟೆಲ್ಲ ಫೆಸಿಲಿಟಿ ಅದರ್ ಬಸ್ಸಲ್ಲಿ ಇದೆಯಾ? ಇಲ್ಲಿ ಬಸ್ ಸ್ಟಾಪ್ ಬೇಕಾದ್ರೆ ಇಳಿರಿ, ಇಲ್ಲ ಅಂದ್ರೆ ಇಲ್ಲ ಅಲ್ವಾ. ಫುಲ್ ರಶ್ ಇರ್ತದೆ ಬಸ್ಸಲ್ಲಿ, ಬ್ಯಾಗ್ ಇಟ್ಕೊಂಡು ಎಲ್ಲಿಲಿಕ್ಕೆ ಆಗೋದೇ ಇಲ್ಲ ಅಲ್ವಾ. ಅಂದ್ರೆ ಪ್ರತಿದಿನ ನಮ್ಮಲ್ಲಿ ಸ್ಥೂಲ ಸಂಪಾದನೆಗಳು ಜಾಸ್ತಿ ಆಗ್ತಾ ಹೋದಾಗ ಪ್ರಪಂಚದಲ್ಲಿರುವಂತಹ ಉನ್ನತ ಜೀವನ ಮಟ್ಟವನ್ನ ಪಡಿಲಿಕ್ಕೆ ಶಾರೀರಿಕವಾಗಿ ಮತ್ತು ಸ್ಥೂಲವಾದ ವಸ್ತುಗಳನ್ನ ನಾವೇನ್ ಮಾಡ್ತೀವಿ, ಉನ್ನತ ದರ್ಜೆಯ ವಸ್ತುಗಳನ್ನ ಖರೀದಿ ಮಾಡಿ ಜೊತೆಲಿ ಇಟ್ಕೊಂಡು ಜೀವನವನ್ನ ಮಾಡ್ತಾ ಹೋಗ್ತೀವಿ ಅಲ್ವಾ. ಅಂದಮೇಲೆ ಆತ್ಮೀಯರೇ, ಪ್ರತಿದಿನ ಆತ್ಮಕ್ಕೂ ಕೂಡ ಹೆಚ್ಚಿನ ಸಂಪಾದನೆ ಬೇಕೋ ಬೇಡವೋ? ಬೇಕು. ಹೊಸ ಹೊಸ ಬೇಕು. ಅನುಭವ ಬೇಕೋ ಬೇಡವೋ? ಬೇಕು ಅಣ್ಣ. ಬೇಕು. ಹೊಸ ಹೊಸ ಸ್ಥಿತಿ, ಹೊಸದಾಗಿರುವಂತ ಸೇವೆಯ ವಿಧಿವಿಧಾನ, ಬೀಹದ್, ಇದೆಲ್ಲ ಬೇಕೋ ಬೇಡವೋ? ಬೇಕು. ಬೇಕು. ಹಾ, ಇದನ್ನೆಲ್ಲವನ್ನ ಭಗವಂತ ಪ್ರತಿದಿನ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಕೊಡ್ತಾರಂತೆ. ಯಾರಿಗೆ? ಮ- ಮಕ್ಕಳಿಗೆ. ಆದ್ರೆ ಕೊಡುವವರು ಒಬ್ರೇ, ತೆಗೆದುಕೊಳ್ಳೋರು ಒಂದೇ ಮಕ್ಕಳು. ಅದು ಕೆಲವೊಬ್ರು ಏನ್ ಮಾಡ್ತಾರೆ, ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಚಳಿಗಾಲ ಅಂತ ಏನ್ ಮಾಡ್ತಾರೆ, ಮಲಗಿರ್ತಾರೆ. ಹೇಗೆ, ಬ್ಲಾಂಕೆಟ್ ಹಾಕೊಂಡು ಮಲ್ಕೊಂಡಿರ್ತಾರೆ. ಎಷ್ಟು ಬ್ಲಾಕೆಟ್ ಹಾಕೊಂಡು, ಎರಡು ಎರಡು. 2-3 ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಲ್ಕೊಂಡಿರ್ತಾರೆ. ನಮಗೂ ಇದಕ್ಕೂ ಅಮೃತಕ್ಕೆ ಏನು ಸಂಬಂಧ ಇಲ್ಲ. ಸರಿನಾ? ಇನ್ನು ಕೆಲವೊಬ್ರು ಎದ್ದಿರ್ತಾರೆ, ಬಾಬನನ್ನು ಕರಿತಾ ಇರ್ತಾರೆ. ತುಂಬಾ ಪ್ರೀತಿ ಇರುವಂತ ಮಕ್ಕಳು, ಬಾಯಿಂದನೂ ಕರೀತಾರೆ, ಮುಖದಿಂದನೂ ಕರೀತಾರೆ, ಬಾಬಾ ಬಾ ಅಲ್ವಾ. ಬಾಬನನ್ನು ಕರೀತಾರೆ, ಬಾಬನ ಮೇಲೆ ಅಷ್ಟೊಂದು ಪ್ರೀತಿ. ಅಲ್ವಾ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಒಂದೇ ರೀತಿ ನಾನು ಎಲ್ಲರಿಗೂ ಕೂಡ ವರದಾನವನ್ನ ಕೊಟ್ಟೂನು ಕೂಡ ಮಕ್ಕಳು ಎಲ್ಲರೂ ಒಂದೇ ರೀತಿ ತೆಗೆದುಕೊಳ್ಳುವುದಿಲ್ಲ. ಯಾಕೆ? ಯಾಕೆ? ಕಾರಣ ಏನಿರ್ಬೋದು? ಒಬ್ರು ತಂದು ಬೇರೆ 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 ರೀತಿ ಕೊಡ್ತಾರ ಬಾಬಾ? ಇಲ್ಲ. ಒಂದೇ ರೀತಿ. ಒಂದೇ ರೀತಿ. ಬಾಬಾ ಏನ್ ಹೇಳ್ತಾರೆ, ಖಜಾನೆಯನ್ನು ಓಪನ್ ಇಟ್ಬಿಟ್ಟಿದ್ದೇನೆ, ಯಾರು ಬೇಕಾ ನೀವು ಮಕ್ಕಳಿಗೆ ಕೀ ಕೊಟ್ಬಿಟ್ಟಿದ್ದೇನೆ, ಎಷ್ಟು ಬೇಕಾದ್ರೂ ನೀವೇನ್ ಮಾಡ್ಬೋದು, ತಮ್ಮ ಲೂಟಿ ಮಾಡ್ಬೋದು ಅಂತ ಹೇಳ್ತಾರೆ ಬಾಬು. ಲೂಟಿ ಮಾಡ್ಕೊಂಡು ಹೋಗಿ ಅಂತ ಲೂಟಿ ಮಾಡಿ ಪರ್ಮಿಷನ್ ಕೊಟ್ಬಿಟ್ಟಿದ್ದೇನಪ್ಪ ನಾನು. ಅದನ್ನ ತಗೊಂಡೋಗ್ಬಿಟ್ಟು ನೀವು ಸ್ವಂತನಾದ್ರೂ ಉಪಯೋಗ ಮಾಡಿ, ಯಾರಿಗಾದ್ರೂ ಸಾಲನಾದ್ರೂ ಕೊಡಿ, ದಾನನಾದ್ರೂ ಮಾಡಿ, ಏನಾದ್ರೂ ಮಾಡ್ಕೊಳ್ಳಿ, ನಾನು ಓಪನ್ ಇಟ್ಬಿಟ್ಟಿದ್ದೇನೆ ಖಜಾನೆಯನ್ನು. ಯಾರು ಬೇಕಾದ್ರೂ ನೀವೇನ್ ಮಾಡ್ಬೋದು, ಎತ್ಕೊಂಡು ಹೋಗ್ಬೋದು. ಯಾರಿಗೆ ಓಪನ್ ಇಟ್ಟಿದ್ದಾರಂತೆ ಬಾಬಾ? ಯಾರು ಬುದ್ಧಿ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿರುತ್ತೋ ಅವರು ತಗೋತಾರೆ ಚೆನ್ನಾಗಿ. ಮಕ್ಕಳಿಗೆ ಓಪನ್ ಇಟ್ಟಿದ್ದಾನಂತೆ, ಭಕ್ತರಿಗಲ್ಲ. ಓಪನ್ ಇಟ್ಟಿರೋದು ಯಾರಿಗೆ? ಮಕ್ಕಳಿಗೆ. ಅಲ್ವಾ. ತಂದೆ ಖಜಾನೆ ಯಾರಿಗೆ ಸಿಗ್ತದೆ ಅಧಿಕಾರ? ಬಾಬನ ಮಕ್ಕಳಿಗೆ. ಮಕ್ಕಳಿಗೆ ಮಾತ್ರ ಸಿಗ್ತದ, ಊರ್ನವರಿಗೆಲ್ಲ ಸಿಗ್ತದ, ಬೇರೆ ಸಂಬಂಧಗಳಿಗೆ ಸಿಗತ್ತಾ? ಇಲ್ವಲ್ಲ. ಅದು ಯಾವಾಗ ಓಪನ್ ಇರ್ತದಂತೆ ಖಜಾನೆ? ಈ ಸಂಗಮ ಯುಗದಲ್ಲಿ. ಅಮೃತ ವೇಳೆಯಲ್ಲಿ ಮಾತ್ರ. ಆದ್ರೆ ಕೆಲವರು ಚೆನ್ನಾಗಿ ತಗೊಳ್ತಾರೆ, ಕೆಲವರು ಚೆನ್ನಾಗಿ ತೆಗೆದುಕೊಳ್ಳಲ್ಲ. ಕಾರಣ ಏನು? ಅವ್ರವ್ರ ಕೆಪಾಸಿಟಿ. ಆಸಕ್ತಿಗಳು ಅನುಸಾರ. ಬಾಬಾ ಏನ್ ಹೇಳ್ತಾರೆ, ಕಾರಣ ಕಬಿ ಕಬಿ ಥೋಡಾ ಥೋಡಾ. ಅವಾಗ ಅವಾಗ ತಗೊಳ್ತಾರೆ ಅಂದ್ರೆ ಸ್ವಲ್ಪ ಸ್ವಲ್ಪ ತಗೊಳ್ತಾರ. ಅವಾಗ ಅವಾಗ ಅಂತಂದ್ರೆ ಅಮೃತ ವೇಳೆ ಎದ್ರು ಆಯ್ತು, ಎಳ್ದಿದ್ರು ಆಯ್ತು. ಇವತ್ತು 3:15 ಎದ್ರು ಆಯ್ತು, 4 ಗಂಟೆಗೆ ಎದ್ರು ಆಯ್ತು, 4:45 ಎದ್ರು ಆಯ್ತು, ಕೂತ್ಕೊಂಡ್ರು ಆಯ್ತು, ಕೂತ್ಕೊಳ್ದಿದ್ರು ಆಯ್ತು, ಮಲ್ಕೊಂಡಲ್ಲಿ ಅಮೃತ ವೇಳೆ ಮಾಡಿದ್ರು ಆಗ್ತದೆ, ಬೆಡ್ ಮೇಲೆ ಕೂತ್ಕೊಂಡು ಮಾಡಿದ್ರು ಆಗ್ತದೆ, ಬರ್ದೇ ಇದ್ರು ನಿಮ್ಗೂ ಬೇಗ ನಿದ್ರೆ ಮಾಡ್ಕೊಂಡು ಮಾಡಿದ್ರು ಕೂಡ ಆಗ್ತದೆ. ಅಥವಾ ಅಮೃತ ವೇಳೆ ಎದ್ದು ಕೂತ್ಕೊಂಡ್ಬಿಟ್ಟು ಪೀಸ್ ಆಫ್ ಮೈಂಡ್ ಚಾನೆಲ್ ನೋಡ್ತಾ ಇದ್ರು ಆಗ್ತದೆ, ಮುರ್ಲಿ ಓದ್ತಾ ಇದ್ರು ಆಗ್ತದೆ. ನಿಮ್ಗೆ ಹೆಂಗ ಬೇಕೋ ಹಂಗ ಏನು ಮಾಡೋದು ಮಾಡೋದು. ಅವಾಗ ಅಂತವ್ರಿಗೆ ಬಾಬಾ ಆಸ್ತಿ ಕೊಡ್ತಾರ? ಇಲ್ಲ. ಬಾಬಾ ಯಾರಿಗೆ ಆಸ್ತಿ ಕೊಡ್ತಾರೆ? ಅಲರ್ಟ್ ಆಗಿರೋದು. ಸದಾ. ಬಾಬನಿಗೆ ಏನ್ ಇಷ್ಟ ಆಗ್ತದಂತೆ? ಸದಾ. 3:30 ಅಂದ್ರೆ ಟಕ್ ಅಂತ 3:30 ಪ್ರತಿದಿನ ಹೇಳ್ಬೇಕು. ಸ್ಕೂಲಿಗೆ ಎಷ್ಟು ಕರೆಕ್ಟ್ ಟೈಮಿಗೆ ಹೋಗಲ್ವಾ ಪ್ರತಿದಿನ?
ಅಂಗಡಿ ಕರೆಕ್ಟ್ ಟೈಮಿಗೆ ಹೋಗ್ತೀರಾ? ಡ್ಯೂಟಿ ಕರೆಕ್ಟ್ ಟೈಮಿಗೆ ಹೋಗ್ತೀರಾ? ಲೇಟ್ ಆಗಿದ್ದಿದ್ರೆ ಅಯ್ಯೋ ಲೇಟ್ ಆಗ್ಬಿಟ್ರೆ ಅರ್ಧ ದಿನ ಸಂಬಳ ಕಟ್ಟಾಗ್ಬಿಡ್ತದೆ. ಥಂಬ್ ಬೇರೆ ಮಾಡ್ಬಿಟ್ಟಿದ್ದಾರೆ ಇವಾಗ. ಇದರಲ್ಲಿ ಎಷ್ಟು ಸೀರಿಯಸ್ನೆಸ್ ಆಗಿದೆ ಅಲ್ವಾ? ರೇಷನ್ ತರಬೇಕು ಅಂತ ಕರೆಕ್ಟ್ ಟೈಮಿಗೆ ಹೋಗ್ತೀರಿ. ಪ್ರತಿಯೊಂದಕ್ಕೂ ಕೂಡ ಟೈಮಿಂಗ್ ಇದೆ. ಆದ್ರೆ ಆಧ್ಯಾತ್ಮಿಕ ಸಂಪಾದನೆಗೆ ಮಾತ್ರ ನಮ್ಗೇನಿಲ್ಲ, ಟೈಮ್ ಇಲ್ಲ. ಸೀರಿಯಸ್ನೆಸ್ ಇಲ್ಲ, ಟೈಮಿಂಗ್ ಇಲ್ಲ. ಯಾವಾಗ ಬೇಕಾದ್ರೂ ಎದ್ದು ಬೇಕಾದ್ರೂ ಆಗ್ತದೆ. ಆವಾಗ ಯಾರಿಗೆ ಆ ಸೀರಿಯಸ್ನೆಸ್ ಇಲ್ವೋ ಅವರಿಗೆ ಬಾಬಾರವರ ವರದಾನ ಸಿಗೋದಿಲ್ಲವಂತೆ. ಏನ್ ಸಿಗೋದಿಲ್ಲ? ವರದಾನ. ವರದಾನ ಯಾವಾಗ ಸಿಗ್ತದೆ? ಕರೆಕ್ಟ್ ಟೈಮ್ ಇದ್ರೆ. ಬರೀ ಟೈಮ್ ಇದ್ರೆ ಆಗೋದಿಲ್ಲ. ತಪಸ್ಸು ಮಾಡಿದ್ರೆ ಮಾತ್ರ ವರದಾನ ಸಿಗ್ತದೆ. ಕೂಗಿದ್ರೆ, ಬೊಬ್ಬೆ ಹೊಡೆದ್ರೆ, ಹತ್ತರೆ, ಕೇಳಿದ್ರೆ ವರದಾನ ಸಿಗೋದಿಲ್ಲ. ವರದಾನ ಯಾರಿಗೆ ಸಿಗ್ತದೆ ಭಕ್ತಿ ಮಾರ್ಗದಲ್ಲಿ? ಯಾರಿಗೂ ಸಿಗಲ್ಲ. ವರದಾನವನ್ನ ಭಕ್ತಿ ಮಾರ್ಗದಲ್ಲಿ ಯಾರಿಗೆ ಯಾರು ಯಾವ ಸಮಯದಲ್ಲಿ ಕೊಡ್ತಾರೆ ವರವನ್ನ? ಭಕ್ತರು ಹೋಗಿ ಕೇಳಿದಾಗ ಭಕ್ತರು ಭಗವಂತನ ಹತ್ರ ಕೇಳಿದಾಗ ಹೋಗಿ. ವರ ಪತಿ ಕೊಡ್ತಾರೋ, ಅಜ್ಜ ಕೊಡ್ತಾರೋ, ಅಜ್ಜಿ ಕೊಡ್ತಾರೋ, ಬ್ರಾಹ್ಮಣರು ಕೊಡ್ತಾರೋ? ಯಾರು ಕೊಡ್ತಾರೆ? ಮೂರ್ತಿ. ಭಗವಂತ, ದೇವ್ರು ತಾನೆ. ಯಾರಿಗೆ ಕೊಡ್ತಾರೆ? ಭಕ್ತರಿಗೆ. ತಪಸ್ವಿಗಳಿಗೆ. ಭಕ್ತರಿಗೆ ವರದಾನ ಕೊಡೋದಿಲ್ಲ, ತಪಸ್ವಿಗಳಿಗೆ. ಅವ್ರು ತಪಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಭಕ್ತಿ ಮಾರ್ಗದಲ್ಲಿ ತಪಸ್ಸು ಎಲ್ಲಿ ತೋರಿಸಿದ್ದಾರೆ? ಎಲ್ಲಿ ಮಾಡ್ಬೇಕು ತಪಸ್ಸನ್ನ? ಬೆಟ್ಟ, ಕಾಡಿಗೆ ಹೋಗ್ಬಿಟ್ಟು ಮಾಡ್ಬೇಕು. ಕಾಡಿಗೆ ಹೋಗ್ಬಿಟ್ಟು ತಪಸ್ ಮಾಡ್ಬೇಕಾದ್ರೆ ಅವ್ರ ಹೆಂಡತಿ, ಮಕ್ಕಳು, ಅಜ್ಜ ಎಲ್ಲಾನು ಕರ್ಕೊಂಡು ಹೋಗ್ಬೇಕಲ್ವಾ? ಎಷ್ಟು ಜನ ಹೋಗ್ಬೇಕಲ್ಲ? ಅಲ್ಲಿ ಎಷ್ಟು ಜನ ಹೋಗ್ಬೇಕು? ಒಬ್ರೆ. ಸರಿ. ಹೋಗ್ಬೇಕಾದ್ರೆ ಮಸಾಲೆ ಪುರಿ, ಪಾನಿಪುರಿ, ಗೋಬಿ ಮಂಚೂರಿ, ಮಸಾಲೆ ದೋಸೆ, ಹಣ್ಣು ಎಲ್ಲ ತಗೊಂಡ್ ಹೋಗ್ಬೇಕಲ್ವಾ? ಬಟ್ಟೆ ಹಾಕೊಂಡು ಹೋಗ್ತಾರೆ. ಎಲ್ಲ ಬಿಟ್ಟು ಹೋಗ್ಬೇಕಣ್ಣ. ಹಾಗೇನೆ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ನೀವು ಒಬ್ಬರೇ ಇರ್ಬೇಕು. ಯಾರಿರ್ಬೇಕು? ಓಕೆ. ಅಲ್ಲಿ ಆ ವ್ಯಕ್ತಿ ತಪಸ್ ಮಾಡ್ಬೇಕು. ಅದೇನ್ ಮಾಡ್ತಾ ಇರ್ತಾರೆ? ಜಪ. ಶ್ರೀರಾಮ್ ಜಯ ರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಅಷ್ಟೇ. ಹೌದು ತಾನೆ? ಹಾಗೆ ಅಮೃತ ವೇಳೆಯಲ್ಲಿ ಬಾಬಾ ಸ್ಪಷ್ಟವಾಗಿ ಹೇಳ್ತಿದೆ, ವರದಾನ ಯಾರಿಗೆ ಸಿಗ್ತದೆ ಅಂತಂದ್ರೆ ಪರಂಧಾಮಕ್ಕೆ ನೀನು ಮಾತ್ರ ಬರ್ಬೇಕು. ಯಾರು ಬರ್ಬೇಕು? ನೀವು ಮಾತ್ರ ಹೋಗ್ಬಿಟ್ಟು ಶಿವಬಾಬಾ 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 ಕೇಳ್ಬೇಕಾ ಅಲ್ಲಿ? ಇಲ್ಲ. ಮತ್ತೆ ಏನ್ ಮಾಡ್ಬೇಕಲ್ಲಿ? ಪರಂಧಾಮಕ್ಕೆ ಹೋಗಿ ಏನ್ ಮಾಡ್ಬೇಕು? ಮನಸ್ಸು ಬುದ್ಧಿ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ಮನಸ್ಸು ಬುದ್ಧಿ ಇಲ್ಲಿ ಇಟ್ಬಿಟ್ಟು ನೀವು ಒಬ್ಬರೇ ಹೋಗ್ಬೇಕು ತಾನೆ ಅಲ್ಲಿ? ಹೌದು. 5000 ವರ್ಷದ ನಿಮ್ಮ ಯಾವುದೇ ಸಂಸ್ಕಾರ, ಯಾವುದೇ ಪಾತ್ರ, ಯಾವುದೇ ವ್ಯಕ್ತಿ, ವಸ್ತು, ವಿಷಯ, ಒಳ್ಳೆಯದು, ಕೆಟ್ಟದ್ದು, ಕಷ್ಟ, ಸುಖ, ಭವಿಷ್ಯ, ವರ್ತಮಾನ, ಭೂತ, ಇದು ಯಾವುದನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ನೀವು ಆತ್ಮ ಮಾತ್ರ ಹೋಗ್ಬೇಕು. ಯಾರು ಹೋಗ್ಬೇಕಲ್ಲಿ? ಆತ್ಮ ಮಾತ್ರ ಹೋಗ್ಬೇಕು. ಆತ್ಮ ಮಾತ್ರ ಹೋಗ್ಬೇಕಂದ್ರೆ ಆತ್ಮ ಅಲ್ಲಿ ಹೋಗೋದಿಲ್ಲ. ಹೋಗೋದು ಯಾವುದು? ಮನ ಮತ್ತು ಬುದ್ಧಿ ಅಲ್ವಾ? ಆ ಮನಸ್ಸನ್ನ ಏನ್ ಮಾಡಬೇಕು ಅಂತಂದ್ರೆ ಬಾಬನ ಗುಣಗಾಯನ ಮಾಡೋರಿಗೆ ವರದಾನ ಸಿಗೋದಿಲ್ವಂತೆ. ಬಾಬನ ಬಗ್ಗೆ ಭಜನೆ ಮಾಡೋರಿಗೆ ವರದಾನ ಸಿಗೋದಿಲ್ವಂತೆ. ಬಾಬನ ಬಗ್ಗೆ ಹೊಗಳೋರಿಗೆ ವರದಾನ ಸಿಗಲ್ವಂತೆ. ಬಾಬನ ಬಗ್ಗೆ ಗೊಳೋ ಅಂತ ಅಳೋರಿಗೂ ವರದಾನ ಸಿಗಲ್ವಂತೆ. ಬಾಬನಿಗೆ ನಿಂದನೆ ಮಾಡೋರಿಗೂ ವರದಾನ ಸಿಗಲ್ವಂತೆ. ಹಾಗಿದ್ರೆ ವರದಾನ ಯಾರಿಗೆ ಸಿಗ್ತದೆ? ಸುಮ್ನೆ ಕುಂತಿರೋ ಮಕ್ಕಳಿಗೇನೆ ಇದೆಲ್ಲ ಮಾಡೋದ್ ಮಕ್ಕಳೇ. ಹೋಗಿ ಸುಮ್ನೆ ಕುಂತಿರ್ಬೇಕಣ್ಣ. ಯಾವ ಭಗವಂತನ ಶಕ್ತಿಯನ್ನ ವಿಶ್ವಕ್ಕೆ ಕೊಡಲಿಕ್ಕೆ ನಿಮಿತ್ತರಾಗಿರ್ತಾರೋ, ಅಂದರೆ ಭಗವಂತನ ಶಕ್ತಿಯನ್ನ ಬೇರೆಯವರ ದುಃಖವನ್ನ ದೂರ ಮಾಡಲಿಕ್ಕೆ ಏನಾಗ್ಬೇಕು? ಉಪಯೋಗ ಮಾಡ್ಕೊಳ್ಬೇಕೇ ಹೊರತು ನಾನು, ನನ್ನ ಕುಟುಂಬ, ನನ್ನ ಸಂಸಾರ, ನನ್ನ ಸೆಂಟರ್ ಅಂತಂದ್ರೆ ಅದು ಸ್ವಾರ್ಥ ಆಯ್ತು. ಅದಕ್ಕೆ ಬಾಬಾ ಹೇಳ್ತಾರೆ ಮಾಸ್ಟರ್ ವರದಾತ ಬನೋ. ದಾತ, ವರದಾತ,
ದಾತ, ವಿಧಾತ और ವರದಾತ. ದಾತ ಅಂತಂದ್ರೆ ಯಾರು? ಕೊಡೋರು. ಏನ್ ಕೊಡೋರು. ಕೊಡ್ತೀರಿ? ಭಗವಂತನ ಪರಮಾತ್ಮ. ಸದ್ಗುಣಗಳು ಶಕ್ತಿಗಳನ್ನು ಧನವನ್ನ ಕೊಟ್ರಿ ದಾತ. ಹ್ಮ್. ಶರೀರವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಸೆಂಟರ್ ಸೇವೆ ಮಾಡಿದ್ರಿ ದಾತ. ಓಕೆ. ಬೇರೆಯವ್ರಿಗೆ ಈಶ್ವರ ಜ್ಞಾನವನ್ನ ಕೊಟ್ರಿ ವಿಧಾತ. ವಿದ್ಯಾದಾತ, ವಿಧಿದಾತ, ವಿಧಾನದಾತ. ಅರ್ಥ ಆಯ್ತಾ? ಸ್ಥೂಲವಾಗಿ ಧನ ಕೊಟ್ಟಾಗ ನೀವ್ ಯಾರು? ದಾತ. ದಾತ. ಓಕೆ. ಸ್ಥೂಲವಾದ ಧನವನ್ನು ಯಾರು ಬೇಕಾದ್ರೂ ಕೊಡ್ಬೋದಲ್ವಾ? ಹೌದು. ಅಲ್ಲೋಗ್ಬಿಟ್ಟು ಕೆಲಸ ಕೊಡಿಸಿದಿರಿ, ಪಾತ್ರ ತೊಳಿದಿದ್ದೀರಾ, ಅಡಿಗೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದೀರಾ, ಊಟಕ್ಕೆ ಬಡಿಸ್ಲಿಕ್ಕೆ ಹೆಲ್ಪ್ ಮಾಡಿದೀರಾ, ಅವಾಗ ನೀವ್ ಯಾರು? ದಾತ. 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 ಓಕೆ. ಜೀವನದಲ್ಲಿ ಈಶ್ವರ ಜ್ಞಾನವನ್ನ ಅಳವಡಿಕೆ ಮಾಡಿಕೊಂಡು ಅನುಭವವನ್ನ ಬೇರೆಯವರಿಗೆ ವಿದ್ಯೆಯ ಮೂಲಕ ವಿಧಿ ವಿಧಾನವನ್ನ ತಿಳಿಸಿದಾಗ ನೀವ್ ಯಾರು? ವಿಧಾತ. ವರದಾತ ಯಾವಾಗ? ಎಲ್ರಿಗೂ ಕೊಡೋ ವಿಶ್ವಕ್ಕೆ ಬಾಬನ ಭಗವಂತನಿಂದ ಪಡ್ಕೊಂಡು ನಾವು ಸರ್ವಶಕ್ತಿಗಳ ಅವಾಗ ವರದಾತ. ಭಗವಂತನಿಂದ ನಾವು ಗುಣಶಕ್ತಿಗಳನ್ನ ಪಡ್ಕೊಂಡು ಬೇರೆಯವ್ರಿಗೆ ಕೊಡ್ತಾ ಇರ್ತೀವಲ್ಲ ಆವಾಗ ವರದಾತ. ವಿಶ್ವಕ್ಕೆ ಅಲ್ಲ, ಹಂಚ್ತಾರೆ. ಅಲ್ಲ, ವರದಾತ. ಅಲ್ಲ, ಅಲ್ಲ. ಮಾಸ್ಟರ್ ವರದಾತ ಯಾವಾಗ? ಮಾಸ್ಟರ್ ವರದಾತ ಯಾರು ತಪಸ್ಸನ್ನ ಮಾಡ್ತಾರೆ, ಭಕ್ತರಿರ್ಬೋದು, ಜ್ಞಾನಿಗಳಿರ್ಬೋದು, ಯಾರು ಭಗವಂತನ ಪ್ರತಿ ತಪಸ್ಸನ್ನ ಮಾಡ್ತಾರೋ ಆ ತಪಸ್ವಿ ಆತ್ಮಗಳಿಗೆ ನಿಮ್ಮ ಮೂಲಕ ಭಗವಂತ ಏನ್ ಕೊಡ್ಬೇಕು? ವರಗಳು. ವರದಾತ. ಶಕ್ತಿಗಳನ್ನ, ಗುಣಗಳನ್ನ, ವರದಾನವನ್ನ, ಸಾಕ್ಷಾತ್ಕಾರವನ್ನು ಮಾಡಿಸಿದರೆ ಅವಾಗ ನೀವು ಯಾವ ಪೋಸ್ಟರ್ ಬಂದ್ರಿ ಅಂತ ಅರ್ಥ ವರದಾತ. ವರದಾತ. ಅಲ್ವಾ? ಈಗ ಭಕ್ತಿ ಮಾರ್ಗದಲ್ಲಿ ತೋರಿಸಿದಾರಲ್ವಾ, ಯಾರು ತಪಸ್ವಿಗಳ ಎದುರುಗಡೆಗೆ ನಿರಾಕಾರ ರೂಪದಲ್ಲಿ ಭಗವಂತ ಪ್ರತ್ಯಕ್ಷ ಆಗಿದ್ರು, ಬ್ರಹ್ಮನ ಮೂಲಕ, ವಿಷ್ಣುವಿನ ಮೂಲಕ, ಶಂಕರನ ಮೂಲಕ ಪ್ರತ್ಯಕ್ಷ ಆಗಿದ್ರು. ಹೆಂಗ್ ಪ್ರತ್ಯಕ್ಷ ಆಗಿದ್ರು? ಭಕ್ತರ ಎದುರುಗಡೆಗೆ ತಪಸ್ ಮಾಡಿದವ್ರಿಗೆ ಬ್ರಹ್ಮ ವಿಷ್ಣು ಇವುಗಳು ಅಂತ ಪ್ರತ್ಯಕ್ಷ ಆಗಿದ್ರು. ಹೌದು ತಾನೆ? ಹಾಗೆ ಬ್ರಹ್ಮ ವಿಷ್ಣು ದೇವರ ಇಲ್ಲ. ಇಲ್ಲ. ಇಲ್ಲ ತಾನೆ? ಹಾಗೆ ಯಾರು ಭಕ್ತಿ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ ಭಗವಂತ ಅಂತ ಕೇಳ್ತಾ ಇರ್ತಾರೋ, ಯಾರಿಗೆ ಭಗವಂತನ ಬಗ್ಗೆ ಬಾಯಾರಿಕೆ ಇರ್ತದೋ, ಅವರು ಮಾಡಿರುವಂತ ತಪಸ್ಸಿಗೆ ಭಗವಂತ ಫಲ ಕೊಡಬೇಕು ಹೇಳುವಂತ ಒಂದು ಅಟೆನ್ಷನ್, ಸ್ಮೃತಿ, ಸಮಯ ಬರುತ್ತೋ ಆವಾಗ ನಿಮ್ಮ ತನುಮನವನ್ನ ಭಗವಂತ ಉಪಯೋಗ ಮಾಡ್ಕೊಳ್ತಾರೆ. ಇದು ಶಕ್ತಿ ರೂಪದಲ್ಲಿ ಇರ್ತದೆ. ಆವಾಗ ನೀವು ತಪಸ್ಸು ಮಾಡ್ತಾ ಕೂತ್ಕೊಳ್ಬೇಕು. ಏನ್ ಮಾಡ್ಬೇಕು? ತಪಸ್ಸು ಮಾಡ್ತಾ ಕೂತ್ಕೋಬೇಕು. ಜ್ಞಾನ ಹೇಳೋದಲ್ಲ, ಧನ ಕೊಡೋದಲ್ಲ. ನೀವೇನ್ ಮಾಡ್ಬೇಕು? ಅವಾಗ ತಪಸ್ಸು ಮಾಡ್ತಾ ಆ ನಿಮ್ಮ ತಪಸ್ಸಿನಿಂದ ಯಾರು ಬೇರೆಯವರು ಭಕ್ತಿ ಮಾರ್ಗದ ವ್ರತಗಳನ್ನ ಮಾಡಿದ್ದಾರೆ, ಪೂಜೆಯನ್ನ ಮಾಡಿದ್ದಾರೆ ಅಲ್ವಾ, ತೀರ್ಥಯಾತ್ರೆ ಮಾಡಿದ್ದಾರೆ. ಬಾಬನ ಮಕ್ಕಳು ತುಂಬಾ ಸಮಯದಿಂದ ಯಾವ್ದು ಕೂತ್ಕೊಂಡಿದ್ದಾರೆ? ಯೋಗದಲ್ಲಿ ಕೂತ್ಕೊಂಡಿದ್ದಾರೆ. ಅಂತಹ ಆತ್ಮಗಳಿಗೆ ಶಕ್ತಿಯನ್ನ ಬಾಬಾ ಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಅವ್ರಿಗೆ ಏನೇ ಕೊಡ್ಬೇಕಂದ್ರೆ ಶರೀರ ಬೇಕೋ ಬೇಡವೋ? ಹೌದು. ಹಾ. ಬೇಕು. ಅವಾಗ ಯಾರು ಸಾಧನ? ನಾವು ನಾವು ಸಹ. ಅವಾಗ ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಇರ್ಬೇಕಾ ಅಲ್ಲಿ? ಇಲ್ಲ. ನಾನು ವಿಶ್ವ ಕಲ್ಯಾಣ ಮಾಡ್ತಿದ್ದೇನೆ, ನಾನು ಸರ್ವಶಕ್ತಿವಂತ, ಇದೂನು ಕೂಡ ಇರುವ ಹಾಗೆ ಇಲ್ಲ. ಓಕೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಹಾಗೆ ಮಕ್ಕಳ ಬೇರೆ ಬೇರೆ ಲೇವಲ್ಲಿನ ಆಧಾರದಲ್ಲಿ ಏನಾಗ್ತದೆ? ಅನುಭವದಲ್ಲೂ ವ್ಯತ್ಯಾಸ ಹೇಳೋದು ಕಂಡು ಬರುತ್ತೆ. ಬರ್ತದೋ ಬರಲ್ವೋ? ಬರುತ್ತೆ. ಬರುತ್ತೆ. ಆಗ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ಅಮೃತ ವೇಳೆಯಲ್ಲಿ ನಿಮ್ಮ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರತ್ತಾ? ಭಿನ್ನ ಭಿನ್ನ ರೂಪದಲ್ಲಿ ಬಾಬಾ ಜೊತೆಗೆ ಮಿಲನ ಆಗ್ತಾ ಇರುತ್ತೆ. ಬಾಬಾ ಯಾವಾಗ್ಲೂ ಏನ್ ಇಷ್ಟಪಡ್ತಾರೆ? ಬಾಬಾ ಯಾವಾಗ್ಲೂ ಏನ್ ಇಷ್ಟಪಡ್ತಾರೆ? ಓಕೆ, ಒಬ್ಬ ತಂದೆ ಯಾವಾಗ್ಲೂ ಏನ್ ಇಷ್ಟಪಡ್ತಾರೆ? ತನ್ನ ಮಕ್ಳು ಹೇಗಿರ್ಬೇಕು ಅಂತ? ನನ್ ತರನೇ ಇರ್ಬೇಕು ಅಂತ ಇಷ್ಟಪಡ್ತಾರೆ. ಆ ಏನು? ನನ್ ಮಕ್ಳು ನನ್ ತರನೇ ಇರ್ಬೇಕು ಅಂತ ಇಷ್ಟಪಡ್ತಾರೆ. ಇಲ್ಲ. ಕೆಲವೊಂದ್ಸಲ ತಂದೆ ಬಡವರಾಗಿದ್ದ ಮಕ್ಕಳು ಕೂಡ ಬಡವರಾಗಿರ್ಲಿ ಅಂತ ಇಷ್ಟಪಡ್ತಾರಾ? ತಂದೆಗೆ ಹೊಟ್ಟೆ ನೋವು ಇದ್ರೆ ಮಕ್ಕಳು ಕೂಡ ಹೊಟ್ಟೆ ನೋವು ಬರ್ಲಿ ಅಂತ ಇಷ್ಟಪಡ್ತಾರೆ. ಇಲ್ಲ, ಇಲ್ಲ, ಇಲ್ಲ. ಮತ್ತೆ ಶ್ರೀಮಂತ ತಂದೆ ನನ್ನಾಗಿ ಮಕ್ಕಳು ಚೆನ್ನಾಗಿರ್ಲಿ. ಎಲ್ಲಾ ತಂದೆ ಒಂದೇ ರೀತಿ ಶ್ರೀಮಂತ ಇರೋದಿಲ್ವಲ್ಲ. ಸದಾ ಏಕರಸ ಸ್ಥಿತಿಯಲ್ಲಿರುವಂತ ಮಕ್ಕಳನ್ನ ಇಷ್ಟಪಡ್ತಾರೆ. ಸದಾ ಮಕ್ಕಳು ಖುಷಿಯಾಗಿರ್ಲಿ ಅಂತ ಇಷ್ಟಪಡ್ತಾರೆ. ಏನ್ ಇಷ್ಟಪಡ್ತಾರೆ? ಖುಷಿಯಾಗಿರ್ಲಿ. ಸದಾ ಮಕ್ಕಳು ಖುಷಿಯಾಗಿರ್ಲಿ. ಪ್ರಪಂಚದ ದುಃಖ, ಕಷ್ಟ, ವಿಘ್ನಗಳು, ತೊಂದರೆಗಳು ಇವರಿಗೆ ಯಾವುದೇ ರೀತಿ ಪ್ರಭಾವ
ಬೀಳದೇ ಇರಲಿ ಅಂತ ಇಷ್ಟಪಡ್ತಾರೆ ತಾನೆ. ಅದಕ್ಕೆ ಚಿಕ್ಕ ಮಕ್ಕಳು ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಸ್ನಾನ ಮಾಡಿಸಿ ಕುಡಿಯೋ ನೀರು ಕೊಟ್ಟು ಊಟ ತಿಂಡಿ ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಪ್ರೊಟೆಕ್ಷನ್ ಮಾಡ್ಬಿಟ್ಟು ಕಳಿಸ್ತಾರೆ ತಾನೆ. ಯಾಕೆ? ಹೊರಗಡೆಯ ವಾತಾವರಣ ವಾಯುಮಂಡಲದ ಪ್ರಭಾವದಿಂದ ಮಗುಗೆ ಕಾಯಿಲೆ ಬರಕೂಡದು ಹೇಳುವಂತ ದೃಷ್ಟಿಯಿಂದ ಏನ್ ಮಾಡಿರ್ತಾರೆ, ಅಷ್ಟು ಮಗುವಿನ ಬಗ್ಗೆ ಗಮನವನ್ನ ಕೊಟ್ಟಿರ್ತಾರೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನು ಇಷ್ಟಪಡ್ತಾರಂತೆ, ನನ್ನ ಮಕ್ಕಳು ಸದಾಕಾಲ ಹೇಗಿರ್ಬೇಕು, ಹಸನ್ಮುಖಿಯಾಗಿರ್ಬೇಕು. ಸಂತುಷ್ಟರು ಖುಷಿಯಾಗಿ ವಿಶೇಷವಾಗಿ ಯಾವಾಗ ಖುಷಿಯಾಗಿರ್ಬೇಕು, ಅಮೃತದಲ್ಲಿ ಅಮೃತ ಕುಡಿಯೋ ಸಮಯದಲ್ಲಿ, ಸಂಪಾದನೆ ಮಾಡುವ ಸಮಯದಲ್ಲಿ, ದಾನ ಮಾಡುವಂತ ಸಮಯದಲ್ಲಿ ಏನಾಗಿರ್ಬೇಕಂತೆ. ಖುಷಿಯಾಗಿ ಖುಷಿಯಾಗಿರ್ಬೇಕು. ಆದ್ರೆ ಈ ಮಕ್ಕಳಿಗೆ ಏನು ಆಕಳಿಕೆ ಬರೋದು ಯಾವಾಗ, ಅಮೃತ ಅಮೃತ ವೇಳೆಯಲ್ಲಿ. ನಿದ್ರೆ ಬರೋದು ಯಾವಾಗ, ಅಮೃತ ವೇಳೆಯಲ್ಲಿ. ಆಯಾಸ ಆಗೋದು ಯಾವಾಗ, ಅದು ಕೂಡ ಅಮೃತ ವೇಳೆಯಲ್ಲಿ. ಬೇಜಾರಾಗೋದು ಯಾವಾಗ, ಅಮೃತ ಬಾಬನ ಎದುರುಗಡೆ ವೇಳೆಯಲ್ಲಿ. ಹೋಗ್ಬೇಡಿ ಗೊಳೋ ಅಂತ ಹೇಳೋದು ಯಾವಾಗ, ಅಮೃತ ವೇಳೆಯಲ್ಲಿ. ನನಗೆ ಇದೆಲ್ಲ ಇಷ್ಟಿಷ್ಟು ಲೀಸ್ಟ್ ಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಲೀಸ್ಟ್ ತಗೊಂಡು ಹೋಗೋದು ಯಾವಾಗ, ಅಮೃತ ವೇಳೆ. ನಮ್ಮ ಮನೆಯವರಿಗೆ ಮಕ್ಕಳಿಗೆ ಇದೆಲ್ಲ ಬೇಕು ಅಂತ ಹೇಳೋದು ಯಾವಾಗ, ಬಾಬನ ಅಮೃತ ನಿಂದನೆ ವೇಳೆ. ಮಾಡೋದು ಯಾವಾಗ, ನಂದು ಅದನ್ನು ಮಾಡ್ಕೊಟ್ಟಿಲ್ಲ ಇದನ್ನು ಮಾಡ್ಕೊಳ್ಳೋದು ನಾನು ಇಷ್ಟೆಲ್ಲ ಮಾಡಿದ್ದೆ ಅಂತ ಹೇಳೋದು ಯಾವಾಗ. ಎಲ್ಲ ಅಮೃತ ಇಷ್ಟೆಲ್ಲ ವೇಳೆಯಲ್ಲಿ. ನೀವು ಮಾಡ್ತೀರಿ ಅಂದ್ಮೇಲೆ ಇದು ಬಾಬಾ ಹೇಳ್ದಂಗಿದ್ಯಾ ಇದು? ಇಲ್ಲ. ಇಲ್ಲ ತಾನೆ. ಆವಾಗ ಪ್ರತಿದಿನ ಪೂರ್ತಿ ದಿನ ಖುಷಿಯಾಗಲಿಕ್ಕೆ ಎಷ್ಟು ಸಂತುಷ್ಟತೆ ಬೇಕು ನಿಮ್ಗೆ, ಸಂತುಷ್ಟತೆ ಸಿಗುವುದಿಲ್ಲ. ಯಾಕಂತಂದ್ರೆ ಆ ಸಮಯದಲ್ಲಿ ಏನು ವ್ಯಾಪಾರ ಮಾಡಬೇಕು ಅದು ವ್ಯಾಪಾರ ನೀವು ಮಾಡೇ ಇಲ್ಲ. ವ್ಯಾಪಾರ ಮಾಡಿಲ್ಲ ಅಂತ ನಿಮ್ ಸಂಪಾದನೆ ಇಲ್ಲ. ಸಂಪಾದನೆ ಇಲ್ಲ ಅಂದ್ರೆ ಪೂರ್ತಿ ದಿನ ಖರ್ಚಿಗೆ ನಿಮ್ಮ ಹತ್ರ ಹಣ ಇಲ್ಲ. ಇಲ್ಲ. ಅವಾಗ ಏನಾಗ್ತದೆ, ಸಾಲ. ಆ ದಿನ ಸಂತುಷ್ಟ ಆಗಿರ್ತಿರೋ ಬೇಜಾರಾಗಿರ್ತಿರೋ? ಇವತ್ತು ಮೂಡೇ ಸರಿ ಇಲ್ಲ. ಎಲ್ಲೋದು ಜನ ನಮ್ಮನ್ನು ನಿಂದನೆ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ? ಅವರಿಗೆ ಮಾಡಬೇಕಾಗಿರುವಂತ ಪೇಮೆಂಟ್ ಮಾಡಿಲ್ಲ. ಅದಕ್ಕಾಗಿ ಬಾಬಾ ಕೇಳ್ತಾರೆ, ಮಕ್ಕಳೇ ಅಮೃತ ವೇಳೆಯ ಯೋಗ ಅಷ್ಟು ಪವರ್ಫುಲ್ ಆಗಿರತ್ತ, ಅಷ್ಟು ಸಂಪಾದನೆ ಆಗಿರತ್ತ ಅಲ್ವಾ. ನೋಡಿ, ಬೆಳಗಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿ ಸಾಯಂಕಾಲ ಮನೆ ಬರ್ಬೇಕಾದ್ರೆ ಹಣ ಇದ್ರೆ ಏನ್ ಮಾಡ್ಬೋದು, ಮನೆಗೆಲ್ಲ ಹಣ್ಣು ಇಲ್ಲ ಇರ್ಬೋದು. ಗಾಡಿಗೆ ಪೆಟ್ರೋಲ್ ಹಾಕ್ಬೋದು, ಮೊಬೈಲಿಗೆ ಕರೆನ್ಸಿ ಹಾಕ್ಬೋದು, ಮನೆಗೆ ಹಣ್ಣು ತಗೊಂಡು ಹೋಗ್ಬೋದು, ಮಕ್ಳಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡು ಹೋಗ್ಬೋದು, ದಿನಸಿ ಐಟಮ್ ತಗೊಂಡು ಹೋಗ್ಬೋದು, ಪತ್ನಿಗೆ ಪ್ರೀತಿಯಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಯನ್ನು ತಗೊಂಡು ಹೋಗ್ಬೋದು. ಯಾವಾಗ? ಸಂಪಾದನೆ ಆಗಿದ್ದಾಗ. ಕೈಯಲ್ಲಿ ಹಣ ಇದ್ರೆ. ಹಣನೇ ಇಲ್ಲ ಅಂತಂದ್ರೆ ಏನು ತಗೊಂಡು ತರಕ್ಕಾಗಲ್ಲ. ಆಗಲ್ಲ. ಮನೇಲಿ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರ್ತಾರೆ, ಮಗು ಅಮ್ಮ ಅಪ್ಪ ಚಾಕ್ಲೇಟ್ ತಗೊಂಡ್ ಬರ್ತಾರೆ ಅಂತ ನಿರೀಕ್ಷೆ ಮಾಡ್ತಿರ್ತಾರೆ, ಪತ್ನಿ ಸೀರೆ ತರ್ತಾರೆ ಅಂತ ನಿರೀಕ್ಷೆ ಮಾಡ್ತಿರ್ತಾರೆ, ನಾಳೆ ಅಡಿಗೆಗೆ ಬೇಕು ಅಂತ ನಿರೀಕ್ಷೆ ಮಾಡ್ತಿರ್ತಾರೆ. ನೀವು ಬೇಕಾಗಿರೋದನ್ನ ಕೊಡದಿದ್ದಾಗ ಅವರು ಸಂತುಷ್ಟರಾಗ್ತಾರೋ ಅಸಂತುಷ್ಟರಾಗ್ತಾರೋ? ಅಸಂತುಷ್ಟರಾಗ್ತಾರೆ. ಅವಾಗ ಅವರನ್ನ ನಿಮ್ಮನ್ನು ಪೂಜೆ ಮಾಡ್ತಾರೋ ನಿಂದನೆ ಮಾಡ್ತಾರೋ? ನಿಂದನೆ ಮಾಡ್ತಾರೆ ಅಲ್ವಾ. ಬಾಬಾ ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ ಅಂತಂದ್ರೆ, ನನ್ನ ಮಕ್ಕಳು ಪ್ರಪಂಚದಲ್ಲಿ ಬಾಯಾರಿರುವಂತ ಆತ್ಮಗಳಿಗೆ ನಿಜವಾದ ಶಾಂತಿಯನ್ನು ಕೊಡ್ತಾರೆ ಅಂತ ಕಾಯ್ಕೊಂಡಿರ್ತಾರಂತೆ ಬಾಬಾ. ಬೆಳಿಗ್ಗೆ ಅಮೃತ ವೇಳೆಗೆ ಮಕ್ಕಳೂ ಕೂಡ ಬಾಯಾರಿಕೆಯಿಂದ ನೋಡ್ಕೊಂಡು ಇರ್ತಾರೆ. ಹೇಗೆ ನಿಮ್ಮ ಮಕ್ಕಳು, ನೀವು ಜನ್ಮ ಕೊಟ್ಟಂತ ಮಕ್ಕಳು 1 ತಿಂಗಳಿಂದ ಊಟ ಮಾಡಿಲ್ಲ. ಏನ್ ಮಾಡಿಲ್ಲ? ಊಟ ಮಾಡಿಲ್ಲ. ನೀವು ಯಾವ್ದೋ ಊರಿಗೆ ಸಂಪಾದನೆಗೆ ಹೋಗಿದ್ದೀರಾ, ಸರಿನಾ? ಇಂಥ ದಿನ ಅಪ್ಪ ಬರ್ತಾರೆ, ಊಟ ತಗೊಂಡು ಬರ್ತಾರೆ ಅಂತಂದ್ರೆ ಮಕ್ಳು ಹೆಂಗಿರ್ತಾರೆ ಹೇಳಿ ನೋಡೋಣ? ತುಂಬಾ ಖುಷಿ ಆಗ್ತಾರೆ, ಖುಷಿಯಾಗಿರ್ತಾನೆ. ಹಾಗೆ ನೀವು ಪರಮಧಾಮಕ್ಕೆ ಹೋಗ್ಬಿಟ್ಟು ಆ ಸಪ್ತ ಗುಣಗಳನ್ನ ನೀವು ತೆಗೆದುಕೊಂಡು ಬಂದ್ಬಿಟ್ಟು ಆ ಬಾಯಾರಿರುವಂತ, ಹಸಿದಿರುವಂತ, ಪರಿತಪಿಸ್ತಾ ಇರುವಂತ, 5,000 ವರ್ಷದಿಂದ ಆ ಒಂದು ಆತ್ಮಿಕ ಸುಖವನ್ನ ಹುಡುಕ್ತಾ ಇರುವಂತ, ಪರದಾಡ್ತಾ ಇರುವಂತ ಆತ್ಮಗಳಿಗೆ, ಪಂಚತತ್ವಗಳಿಗೆ ಆ ಶಕ್ತಿಯನ್ನ ಕೊಟ್ಟಾಗ ಅವ್ರ ಆಶೀರ್ವಾದ ಕೊಡಲ್ವಾ? ಕೊಡ್ತಾರ ಕೊಡಲ್ವೋ? ಖಂಡಿತ ಕೊಡ್ತಾರೆ. ಅವಾಗ ಬಾಬಾ ನಿಮ್ಗೆ ಪ್ರೀತಿ ಮಾಡಲ್ವಾ? ಜನ ನಿಮ್ಗೆ ಗೌರವ ಕೊಡಲ್ವಾ? ಇಷ್ಟೆಲ್ಲ ಮಾಡಿದಾಗ ನೀವು ಸಂತುಷ್ಟ ಆಗಿರ್ತೀರೋ ಇಲ್ವೋ?
ಆದ್ರೆ ಸಂತುಷ್ಟತೆಗೆ ಆಧಾರ ಯಾವುದು? ಬೇರೆಯವರಿಗೆ ಏನು ಬೇಕು ಅದನ್ನು ಕೊಡಬೇಕು. ಈಗ ಬೇರೆಯವ್ರಿಗೆ ಏನು ಬೇಕು ಹೇಳಿ ನೋಡೋಣ. ಇಂದ್ರಿಯ ಸುಖ ಬೇಕಾ, ಊಟ ತಿಂಡಿ ಬೇಕಾ, ಏನ್ ಬೇಕು ಅವರಿಗೆ? ಸುಖ ಶಾಂತಿ, ಶಾಂತಿ ನೆಮ್ಮದಿ, ಈಶ್ವರೀಯ ಸುಖ ಬೇಕು. ಆ ಈಶ್ವರೀಯ ಸುಖವನ್ನ ನೀವು ಮಾತ್ರ ಕೊಡ್ಬೋದು. ನಿಮ್ಗೆ ಮಾತ್ರ ಬಾಬಾ ರಾಜಯೋಗವನ್ನ ಕಲಿಸಿದ್ದಾರೆ ಹೊರತು ಬೇರೆಯವರಿಗೆ ಬಾಬಾ ರಾಜಯೋಗವನ್ನ ಕಲಿಸಿಲ್ಲ. ಕಲಿಸಿದ್ರು. ಕಾರ್ಪೆಂಟರ್ ಬಂದ್ಬಿಟ್ಟು ಇಂಜೆಕ್ಷನ್ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಂಜೆಕ್ಷನ್ ಯಾರು ಕೊಡ್ಬೇಕು? ಡಾಕ್ಟರ್. ಹಾ, ಕಾರ್ಪೆಂಟರ್ ಹತ್ರ ಇದಿರ್ತಲ್ಲ, ಇನ್ಸ್ಟ್ರೂಮೆಂಟ್ ಇರ್ತಾವಲ್ಲ, ಕಾರ್ಪೆಂಟರ್ ಹತ್ರನೂ ಇರ್ತದೆ, ನರ್ಸ್ಗಿಂತ ಸ್ವಲ್ಪ ದೊಡ್ಡದೇ ಇರ್ತದಪ್ಪ, ಡ್ರಿಲ್ಲಿಂಗ್ ಮಷೀನ್ ಇರ್ತದೆ. ಇಂಜೆಕ್ಷನ್ ಬದಲು ಡ್ರಿಲ್ಲಿಂಗ್ ಮಷೀನ್ ಆಗ್ಬಿಡ್ಬೋದಲ್ವಾ? ಆಗತ್ತಾ? ಇಲ್ಲ. ಇಲ್ಲ. ಯಾವ ಕೆಲಸವನ್ನು ಯಾರು ಮಾಡಬೇಕು ಅದನ್ನ ಅವರೇ ಮಾಡ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪ್ರತಿದಿನ ಯಾವ ಕಾರ್ಯಕ್ಕೋಸ್ಕರ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದೇನೋ, ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದೇನೋ, ಅದನ್ನು ಸರಿಯಾಗಿ ವಿಧಿವತ್ತಾಗಿ ಸೀರಿಯಸ್ ಆಗಿ ನೀವು ಮಾಡಿದರೆ ಮಾತ್ರ ಪೂರ್ತಿ ದಿನ, ಪೂರ್ತಿ ವಾರ, ಪೂರ್ತಿ ತಿಂಗಳು, ಪೂರ್ತಿ ವರ್ಷ ಹೇಗಿರ್ತೀರಿ? ಖುಷಿಯಾಗಿ. ಸಂತುಷ್ಟವಾಗಿ ಅಲ್ವಾ? ನಮ್ಮ ರಾಕೇಶ್ ಅಣ್ಣ ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತೀರಿ ರಾಕೇಶ್ ಅಣ್ಣ? ಏನಣ್ಣ? ನೀವೇನು ಹೇಳ್ತೀರಪ್ಪ, ನನ್ಗೆ ಫೋನ್ ಮಾಡ್ಬಿಟ್ಟು ಏನ್ ಹೇಳ್ತೀರಿ? ಏನ್ ಹೇಳ್ತಿದ್ದೆ ಗೊತ್ತಿಲ್ಲ, ನೀವೇ ಹೇಳ್ಬಿಡಿ. ಅಣ್ಣವ್ರೆ, ಮಧುಬನಕ್ಕೆ ಹೋದ್ರೆ ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತೀವಿ ಅಲ್ವಾ? ಮಧುಬನಕ, ಓಕೆ. ಯಾಕೆ? ಅಲ್ಲೆಲ್ಲ ತಪಸ್ ಮಾಡಿರ್ತಾರಲ್ಲ. ತಪಸ್ಸು ಮಾಡ್ತಾ ಇರ್ತೀರಿ, ಜ್ಞಾನ ಕೇಳ್ತಾ ಇರ್ತೀರಾ, ಯೋಗ ಮಾಡ್ತಾ ಇರ್ತೀರಾ, ಬಾಬಾ ಜೊತೆ ಕನೆಕ್ಷನ್ ಅಲ್ಲಿ ಇರ್ತೀರಾ. ಅವಾಗ ಏನಾಗತ್ತೆ? ಖುಷಿಯಾಗಿ ಖುಷಿಯಾಗಿರ್ತೀವಿ. ಖುಷಿಯಾಗಿರ್ತೀವಿ. ಮನೆಗೆ ಬಂದ ತಕ್ಷಣದಲ್ಲಿ ಮತ್ತೆ ಡೌನ್ ಆಗ್ತಾ ಬರುತ್ತೆ. ಅಲ್ಲಿ ಸಂಪಾದನೆ ಆಗ್ತಾ ಇರ್ತಾರೆ, ಖುಷಿ ಆಗ್ತೈತೆ. ಇಲ್ಲಿ ಬಂದ್ಮೇಲೆ ಪೇಮೆಂಟ್ ಕೊಡ್ಬೇಕಲ್ಲ, ಅವಾಗ ಏನಾಗ್ತದೆ? ಬೇಜಾರಾಗ್ತದೆ. ಖರ್ಚಾಗ್ಬಿಡ್ತದೆ. ಹಾ, ಈಗ ಪ್ರಶ್ನೆ ನಿಮ್ಗೆ ಏನು ಅಂತಂದ್ರೆ, ಅಂಗಡಿಯಲ್ಲಿ ವ್ಯಾಪಾರ ಮಾಡಿ ಜನರ ಹತ್ರ ಹಣ ತಗೊಳ್ಳೋದು ಇಷ್ಟ ಆಗತ್ತೋ, ಮನೆಗೆ ಬಂದಿರುವಂತ ಸಂಪಾದನೆಯನ್ನ ಅಪ್ಪ ಅಮ್ಮನಿಗೆ ಕೊಡೋದು ಇಷ್ಟ ಆಗತ್ತೋ? ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಫಸ್ಟ್ ದುಡ್ಡು ತಗೊಳ್ಳೋದು ಇಷ್ಟ ಆಗುತ್ತೆ. ತಗೊಳ್ಳೋದು ಇಷ್ಟ ಆಗತ್ತ ತಾನೆ, ಸಂಪಾದನೆ ಮಾಡೋದು. ಹೌದು. ಸಂಪಾದನೆ ತುಂಬಾ ಜಾಸ್ತಿ ಇದ್ರೆ ಏನ್ ಮಾಡ್ಬೋದು? ಬೇರೆಯವರು ಕೊಡ್ಬೋದು ಅಲ್ವಾ? ಹಾಗೆ ಇಲ್ಲಿ ಬೆಳೆದ್ರೆ ಪ್ರತಿದಿನ ನೀವು ಅಮೃತ ವೇಳೆಯಲ್ಲಿ ಕರ್ಮವನ್ನು ಸರಿಯಾಗಿ ಮಾಡಿದಾಗ ನಿಮ್ಗೆ ಬೇಕಾದಷ್ಟು ಸಂಪಾದನೆ ಯಾರಿಂದ ಸಿಗತ್ತೆ? ಬಾಬಾನೇ. ಆಮೇಲೆ ಪೂರ್ತಿ ದಿನ ಏನ್ ಮಾಡ್ತಾ ಹೋಗೋದು? ಕೊಡ್ತಾ ಹೋಗೋದಷ್ಟೇ. ಸಂಪಾದನೆ ಮಾಡೋದು ಯಾವಾಗ? ಅಮೃತ ವೇಳೆಯಲ್ಲಿ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ, ಅಮೃತ ವೇಳೆಯಲ್ಲಿ ನಾನು ನನ್ನಲ್ಲಿ ಎಲ್ಲಾ ಸ್ಟಾಕ್ ಇಟ್ಕೊಂಡಿದ್ದೇನಾ? ಪೂರ್ತಿ ದಿನ ಕೊಡುವಷ್ಟು ಎಲ್ಲ ಖಜಾನೆಗಳು, ಎಲ್ಲ ಗುಣಗಳು ನಿಮ್ಮಲ್ಲಿ ಸದಾ ಇರತ್ತಾ? ಅಥವಾ ಅವಾಗ ಮನಸ್ಸು ಅಪ್ಸೆಟ್ ಆಗೋದು, ಟೆನ್ಷನ್ ಅಲ್ಲಿ ಬರೋದು, ಚಿಂತೆಯಲ್ಲಿ ಬರೋದು, ನಿದ್ರೆಯಲ್ಲಿ ಬರೋದು, ಬೇಜಾರಾಗೋದು, ದುಃಖ ಇದೆಲ್ಲ ಬರ್ತಾ ಇದೆಯಾ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡ್ಕೊ ಅಲ್ವಾ? ಒಂದ್ ಅಂಗಡಿ ಇಟ್ಟ ಮೇಲೆ ಕಸ್ಟಮರ್ ಏನು ಕೇಳಿದ್ರು ಕೂಡ ನಿಮ್ಮ ಹತ್ರ ಐಟಮ್ ಇರ್ಬೇಕು. ನಾಳೆ ಬನ್ನಿ, ನಾಡ್ದು ಬನ್ನಿ ಅಂತ ಹೇಳಿದ್ರೆ 4 ಸಲ ಬರ್ತಾನ, 5ನೇ ಸಲ ಏನ್ ಮಾಡೋದಿಲ್ಲ? ಇವ್ರ ಅಂಗಡಿಲಿ ಇರೋದಿಲ್ಲ, ಬರೀ ನಾಳೆ ಅಂತ ಹೇಳ್ತಾರೆ ಅಂತ ಏನ್ ಮಾಡೋದಿಲ್ಲ, ನಿಮ್ ಅಂಗಡಿಗೆ ಬರೋದಿಲ್ಲ, ಇನ್ನೊಂದ್ ಕಡೆ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗ್ತಾರೆ ಅಲ್ವಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ಪ್ರತಿದಿನ ನಿಮಗೆ ಕೊಡಲಿಕ್ಕೆ ಅಷ್ಟು ಶಕ್ತಿ ಇದೆಯಾ? ಬಾಬ್ ದಾದನೆ ಹರ ವರದಾನ್ ಮೇ ಸದಾ ಶಬ್ದ ಕಹಾ ಹೈ. ಪ್ರತಿ ವರದಾನದಲ್ಲಿ ಬಾಬಾ ಏನ್ ಹೇಳ್ತಾರೆ? ಸದಾ ಅಂದ್ಮೇಲೆ ಬೇರೆಯವರು ತಪಸ್ಸು ಮಾಡ್ಬೇಕಾದ್ರೆ ಅವರಿಗೆ ನೀವು ಶಕ್ತಿ ಕೊಡುವಂತ ಮಾಸ್ಟರ್ ವರದಾತ ಆಗ್ಬೇಕು ಅಂತಂದ್ರೆ ನಿಮ್ ಸ್ಟೇಜ್ ಆಗಿರ್ಬೇಕು. ನಿಮ್ ಸ್ಟೇಜ್ ಆಗಿರ್ಬೇಕು ತಪಸ್ವಿ ಮೂರ್ತಿಗಳಾಗಿರ್ಬೇಕು. ಏನಾಗಿರ್ಬೇಕು? ತಪಸ್ವಿ ಮೂರ್ತಿಗಳಾಗಿರ್ಬೇಕು ಅಲ್ವಾ? ಈಗ ತಪಸ್ಸು ಅಂತಂದ್ರೆ ಕಾಡಿಗೆ ಹೋಗ್ಬಿಟ್ಟು ಎಲ್ಲಾ ತಪಸ್ಸು ಮಾಡ್ತಿದ್ದಾರೆ ಅಂತಲ್ಲ, ಪ್ರಪಂಚದ ಎಲ್ಲಾ ಜನರು ಕೂಡ ಭಗವಂತ ಬೇಕು 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 ಅಂತ ಬೇರೆ ಬೇರೆ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಇಲ್ವೋ? ದೇವಸ್ಥಾನಗಳಲ್ಲಿ, ಮಸೀದಿಗಳಲ್ಲಿ, ಗುರುದ್ವಾರದಲ್ಲಿ, ಚರ್ಚಲ್ಲಿ, ಮನಸ್ಸಲ್ಲಿ, ಮನೆಯಲ್ಲಿ ಎಲ್ಲಾ ಕಡೆನೂ ಕೂಡ ಭಗವಂತನಿಗೋಸ್ಕರ ಏನ್ ನಡೀತಾ ಇದೆ? ತೋರಿತಾ ಇದ್ದಾರೆ ಅಲ್ವಾ? ಅದಕ್ಕಾಗಿ ಆ ಎಲ್ಲ ಆತ್ಮಗಳಿಗೂ ಕೂಡ ಭಗವಂತ ಭಕ್ತಿಯ ಫಲವನ್ನ, ಜ್ಞಾನದ ಫಲವನ್ನ, ತಪಸ್ಸಿನ ಫಲವನ್ನ ಕೊಡಬೇಕು, ಕೊಡಬಾರದು? ಯಾರ ಮೂಲಕ?
ಹಾಗಿದ್ರೆ ಅವರ ಕೆಲಸವನ್ನ ಮಾಡ್ಲಿಕ್ಕೆ ನೀವು ನಿಮ್ಮ ತನುಮನವನ್ನ ಎಷ್ಟು ಸಮಯ ಭಗವಂತನಿಗೆ ನಿಸ್ವಾರ್ಥ ಭಾವದಿಂದ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಬಾಬಾ ಇಲ್ಲಿ ಏನ್ ಹೇಳ್ತಾರೆ, ಓಕೆ, ಪ್ರತಿದಿನ ಬಾಬನಿಂದ ನಿಮ್ಗೆ ವರದಾನ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ ಆ ಸಿಗುತ್ತೆ. ಯಾವ್ದಲ್ಲಿ? ಯುಗದಲ್ಲಿ ಮುರಳಿಯಲ್ಲಿ. ಓಕೆ, ಆ ವರದಾನ ನಿಮ್ದಾಗತ್ತೋ ಆಗಲ್ವೋ? ಹೌದು. ಪಡ್ಕೊಂಡವ್ರಿಗೆ ಮಾತ್ರ ಸಿಗುತ್ತೆ. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ವರದಾನ ಓದುವುದರಿಂದ ಆ ವರದಾನ ನಿಮ್ದು ಆಗುವುದಿಲ್ಲ. ಏನಾಗೋದಿಲ್ಲ? ವರದಾನ ಓದೋದ್ರಿಂದ ಆಗೋದಿಲ್ಲ. ನೀವು ಓದ್ಕೊಂಡ್ರಿ, ನಿಮ್ಮ ಎದುರುಗಡೆಗಿರುವಂತ ವಿದ್ಯಾರ್ಥಿಗಳಿಗೆ ಓದಿಸಿದ್ರಿ, ನೀವು ಈಶ್ವರಿ ಜ್ಞಾನ ಕ್ಲಾಸ್ ಅನ್ನ ಮಾಡಿದ್ರಿ, ಆಗ ಆ ವರದಾನ ನಿಮ್ದಾಗೋದಿಲ್ಲ. ವರದಾನದ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ರಿ, ಆವಾಗ್ಲೂ ವರದಾನ ನಿಮ್ದಾಗೋದಿಲ್ಲ. ವರದಾನವನ್ನ 100 ಸಲ ಬರೆದ್ರಿ, ಆವಾಗ್ಲೂ ವರದಾನ ನಿಮ್ದು ಆಗೋದಿಲ್ಲ. ವರದಾನದ ಬಗ್ಗೆ ಮನನ ಚಿಂತನ ಮಾಡಿದ್ರಿ, ಆವಾಗ್ಲೂ ವರದಾನ ನಿಮ್ದು ಆಗೋದಿಲ್ಲ. ವರದಾನವನ್ನ ಬರೆದು ಬಿಟ್ಟು ಮುರ್ಲಿ ಆದ್ಮೇಲೆ ಇವತ್ತು ಯಾವ ಪಾಯಿಂಟ್ಸು ಅಂತ ಅಕ್ಕೋರು ಕೇಳಿದಾಗ ಅಕ್ಕೋರಿಗೆ ವರದಾನದ ಬಗ್ಗೆ ಹೇಳಿದ್ರಿ, ಆವಾಗ್ಲೂ ಆ ವರದಾನ ನಿಮ್ದಾಗೋದಿಲ್ಲ. ಫೋನಲ್ಲಿ ಬೇರೆಯವ್ರಿಗೆ ವರದಾನವನ್ನ ತಿಳಿಸಿದ್ರಿ, ಆವಾಗ್ಲೂ ಆ ವರದಾನ ನಿಮ್ದು ಆಗುವುದಿಲ್ಲ. ವರದಾನ ಇದೆ ಯಾವ್ದು? ಹಾಗೆ ಇಷ್ಟೆಲ್ಲ ಮಾಡಿದ ವರದಾನ ನಮ್ದು ಆಗದಿದ್ರೆ ಆ ವರದಾನ ನಮ್ದಾಗೋದು ಯಾವಾಗ? ಪ್ರಾಕ್ಟಿಕಲ್ ನಲ್ಲಿ ತಂದಾಗ, ಅನುಭವ ಮಾಡಿದಾಗ, ಧಾರಣೆ ಮಾಡಿ ಅನುಭವ. ಆ ಫಲೀಭೂತ ಮಾಡ್ಕೊ ಅದನ್ನ ಬೀಜವನ್ನ ಫಲೀಭೂತ ಮಾಡ್ಕೊಂಡು ಸಮಯ ಬಂದಾಗ ಕಾರ್ಯದಲ್ಲಿ ತೊಡಗಿಸಿದಾಗ ಮಾತ್ರನೇ ನಮ್ದಾಗುತ್ತೆ. ಅಂದರೆ ಆ ವರದಾನ ತೆಗೆದುಕೊಳ್ಳುವಷ್ಟು ಸಮನಾದಂತ ತಪಸ್ಸನ್ನ ಮಾಡಿ ಅಲ್ವಾ? ಯಾವುದೇ ವರದಾನ ತಗೊಳ್ಬೇಕಂದ್ರೆ ಸರಿಯಾದ ತಪಸ್ಸು. ಅದಕ್ಕೆ ನೋಡಿ, ಭಗವಂತ ಪ್ರತ್ಯಕ್ಷ ಆದ ತಕ್ಷಣ ಭಕ್ತರು ಏನ್ ಹೇಳ್ತಾರೆ? ಫಸ್ಟಿಗೆ ಏನ್ ಹೇಳ್ತಾರೆ ಸೆಂಟೆನ್ಸು? ತಥಾಸ್ತು. ತಥಾಸ್ತು. ಆಮೇಲೆ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ನಿನಗೇನು ಬೇಕಾದೋ ಆ ವರದಾನವನ್ನ ಕೇಳು. ಅವನು ಕೇಳಿದ ಮೇಲೆ ತಥಾಸ್ತು ಅಂತ ಹೇಳೋದು. ಫಸ್ಟಿಗೆ ಪ್ರತ್ಯಕ್ಷ ಆದ ಕೇಳೋದೇನು? ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿನಗೇನು ಬೇಕೋ ಆ ವರದಾನವನ್ನ ಕೇಳು. ಅಂದ್ರೆ ಅದಕ್ಕೆ ಸಮಾನ ಏನು ಕೇಳ್ತಾ ಅಂತ ಮೊದಲೇ ಗೊತ್ತಿರ್ತದೆ ಭಗವಂತನಿಗೆ. ಅದಕ್ಕೆ ತಕ್ಕಾಗಿ ತಪಸ್ಸು ಕಂಪ್ಲೀಟ್ ಆದಾಗ ಮಾತ್ರ ಭಗವಂತ ಅವರ ಎದುರುಗಡೆ ಬಂದ್ಬಿಟ್ಟು ಏನ್ ಮಾಡ್ತಾರೆ? ಪ್ರತ್ಯಕ್ಷ ಆಗ್ತಾ ಅಲ್ಲ. ಹಾಗೆ ನೀವು ಬೆಳಿಗ್ಗೆ ಅಮೃತ ವೇಳೆ ಅಷ್ಟು ಪವರ್ಫುಲ್ ತಪಸ್ಸು ಮಾಡಿದ ಮಾತ್ರ ನಿಮ್ಮ ಎದುರುಗಡೆ ಭಗವಂತದ ಏನಾಗ್ತದೆ? ಪ್ರತ್ಯಕ್ಷತೆ ಆಗತ್ತೆ. ಅವಾಗ ಭಗವಂತನ ವರದಾನ ನಿಮ್ಗೆ ಸಿಗತ್ತೆ. ಇಲ್ಲಿ ಭಗವಂತ ಹೇಳ್ತಾರೆ, ವರದಾನ ಅಂತಂದ್ರೆ ಏನದು? ಬೀಜ. ವರದಾನ ಅಂತಂದ್ರೆ ಏನು? ಬೀಜ ಮತ್ತು ಜ್ಞಾನ. ಅದನ್ನೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಭೂಮಿಯಲ್ಲಿ ಹಾಕ್ಬೇಕು. ಭೂಮಿಯಲ್ಲಿ ಹಾಕೋ ಮೊದಲು ಆ ಭೂಮಿಯನ್ನ ಮೊದಲು ಹಸನ ಮಾಡ್ಬೇಕು. ಅಲ್ಲಿ ಪ್ಲಾಸ್ಟಿಕ್ಕು, ಕಲ್ಲು, ಮುಳ್ಳು, ಗ್ಲಾಸ್ ಇದ್ರೆ ಏನ್ ಮಾಡ್ಬೇಕು? ತೆಗೆದು ಬಿಸಾಕ್ಬೇಕು. ಅದಕ್ಕೆ ಯೋಗ್ಯ ಭೂಮಿಯನ್ನ ಮಾಡ್ಬೇಕು, ಗೊಬ್ಬರ ಹಾಕಬೇಕು, ನೀರ್ ಹಾಕಬೇಕು, ಆಮೇಲೆ ಗಿಡ ಬೆಳೆಸಬೇಕು. ಗಿಡ ಬೆಳೆಸಿದ್ಮೇಲೆ ಏನಾಗ್ತದೆ? ತಿನ್ಬೋದು. ಅದನ್ನ ಹಸುಗಳು, ಕುರಿಗಳು, ಕೋಳಿಗಳು ಬಂದು ತಿನ್ಬೋದು. ಅದರ ರಕ್ಷಣೆ ಮಾಡಬೇಕು ಅಲ್ವಾ? ಅದಾಯ್ತು. ಕಾಯಿ ಬಂತು. ಕಾಯಿ ಬಂದಾಗ ಯಾರು ಬರ್ತಾರೆ? ಪಕ್ಷಿಗಳು, ಮಂಗಗಳು ಅವೆಲ್ಲ ಬರ್ತಾರೆ ಅಲ್ವಾ? ಅವ್ರೆಲ್ಲರಿಂದ ರಕ್ಷಣೆ ಸಿಕ್ಕಿದಾಗ ಕೊನೆಯಲ್ಲಿ ಏನ್ ಬರ್ತದೆ? ಫಲ. ಆ ಫಲವನ್ನ ನೀವು ತಿನ್ಬೇಕು, ಬೇರೆಯವ್ರಿಗೂ ತಿನ್ನಿಸ್ಬೇಕು. ಅಂದ್ರೆ ಇವತ್ತು ವರದಾನ ಸಿಕ್ಕಿದ ಕೇಳಿದ ತಕ್ಷಣ ಆ ವರದಾನ ನಿಮ್ದಾಯ್ತು ಅಂತಲ್ಲ. ಅದಕ್ಕೆ ತಕ್ಕಾಗಿ ಪ್ರಾಕ್ಟಿಕಲಿ ನೀವೇನ್ ಮಾಡ್ಬೇಕಾಗ್ತದೆ? ಕಾರ್ಯವನ್ನ, ಕೆಲಸವನ್ನ ಮಾಡಬೇಕಾಗ್ತದೆ. ಅವಾಗ ಏನಾಗ್ತದೆ? ಆ ವರದಾನ ನಿಮ್ದಾಗ್ತದೆ. ಅಂದ್ರೆ ಆ ವರದಾನಕ್ಕೆ ಬೇಕಾಗಿರುವಂತ ಯಾವ ವಿಧಿವಿಧಾನವನ್ನು ಹೇಳಿದಾರೋ, ಅದಕ್ಕೆ ಎಷ್ಟು ಸಮಯವನ್ನ ಹೇಳಿದಾರೋ ಅಷ್ಟು ಸಮಯ ನೀವು ಆ ವಿಧಿವಿಧಾನವನ್ನು ಅಪ್ಲೈ ಮಾಡಿದಾಗ ಮಾತ್ರ ಆ ವರದಾನ ನಿಮ್ದು ಆಗ್ತದೆ. ಅದಕ್ಕೆ ಕೆಲವೊಂದ್ಸಲ ಅವ್ಯಕ್ತ ಮುರಳಿಗಳಲ್ಲಿ ನೋಡಿ ಬಾಬಾ 1 ತಿಂಗಳ ಟೈಮು, 2 ತಿಂಗಳ ಟೈಮು, 3 ತಿಂಗಳ ಟೈಮು, 6 ತಿಂಗಳ ಟೈಮ್ ಕೊಡ್ತಾರ, ಕೊಡಲ್ವೋ?
ಇವಾಗ ಎಲ್ಲಾ ಗಿಡಗಳು ಬೀಜ ಹಾಕಿದ ತಕ್ಷಣ ಹಣ್ಣು ಕೊಟ್ಬಿಡ್ತಾವ? ಇಲ್ಲ. ಇಲ್ಲ. ಇಲ್ಲ ತಾನೆ. ಇಲ್ಲ. ಕೆಲವೊಂದು 6 ತಿಂಗಳಿಗೆ ಕೊಡ್ತವೆ, ಕೆಲವೊಂದು 6 ವರ್ಷ ಹಿಡಿಯತ್ತೆ. ಅಲ್ಲಿವರೆಗೂ ಕೂಡ ನಾವೇನ್ ಮಾಡ್ತಾ ಇರ್ಬೇಕಾದ್ರೆ ನೀರನ್ನ ಹಾಕ್ತಾ ಇರ್ಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ಹಣ್ಣು ಬಂದಿದೆ, ಬೇರೆಯವ್ರಿಗೆ ಕೊಡಬೇಕು, ಮತ್ತೆ ವಾಪಸ್ ನೆಕ್ಸ್ಟ್ ಸೀಸನ್ಗೆ ಏನು ಬರ್ತದೆ, ಮತ್ತೆ ಹಣ್ಣು ಬರುತ್ತೆ. ಅದಕ್ಕಾಗಿ ಬಾಬಾ ಸ್ಪಷ್ಟವಾಗಿ ಹೇಳ್ತಿದ್ರೆ, ಮಕ್ಕಳೇ, ಬರೀ ವರದಾನವನ್ನು ಓದಿಸೋದ್ರಿಂದ ಬರೆಯೋದ್ರಿಂದ ವರದಾನ ನಿಮ್ದು ಆಗೋದಿಲ್ಲ. ಅಂದ್ರೆ ನಾವ್ ಎಲ್ಲಿ ತಪ್ತಾ ಇದ್ದೀವಿ ಹೇಳುದು ನಾವೇನ್ ಮಾಡ್ಬೇಕು ಬಾಬಾ? ನಮ್ಗೆ ಹೇಳ್ತಾರೆ ಚೆಕ್ ಮಾಡ್ಬೇಕು. ಕೆಲವೊಂದ್ಸಲ ವರದಾನವನ್ನು ಸಾವಿರಾರು ಸಲ ಬರೀತಾರೆ, ಬರದಾಗೋದು ನಿಮ್ದು ಆಗೋದಿಲ್ಲ. ಓಕೆ, ನೀವೇನ್ ಮಾಡಿ, ನಿಮ್ಮ ಹತ್ರ ಒಂದು ಮಾವಿನ ಹಣ್ಣಿನ ಒಂದು ಬೀಜ ಇದೆ ಅಥವಾ ಒಂದು ಗಿಡ ಇದೆ, ನರ್ಸರಿ ತಗೊಂಡೋಗಿದೆ, ಸರಿನಾ? ಅದಕ್ಕೆ ಮಾವಿನ ಹಣ್ಣು ಬರಬೇಕು. ಏನ್ ಬರ್ಬೇಕು? ಹಣ್ಣು ಬರ್ಬೇಕು. ಏನ್ ಮಾಡ್ಬೇಕು ಇವಾಗ? ಭೂಮಿ ಹಸನ್ ಮಾಡ್ಬೇಕು. ಅದನ್ನ ಸ್ವಲ್ಪ ಮಣ್ಣೆಲ್ಲ ಎತ್ತಿ ಅದನ್ನ ಇಟ್ಟು ಗೊಬ್ಬರ ಎಲ್ಲ ಹಾಕಿ ನೀರು ಹಾಕಿ ಬೆಳೆಸ್ತಾ ಹೋಗ್ಬೇಕು. ಸುಮಾರು 5-6 ವರ್ಷ ಆದ್ಮೇಲೆ ಅದು ಕೊಡುತ್ತೆ. ಅದು ರವಿ ಅಣ್ಣ ಮಾಡ್ತಾರೆ. ಯಾರು ಮಾಡ್ತಾರೆ? ರವಿ ಅಣ್ಣ. ಯೋಗೇಶನ್ ಅದೆಲ್ಲ ಮಾಡೋದಿಲ್ಲ. ಯೋಗೇಶನ್ ಏನ್ ಮಾಡ್ತಾರೆ ಅಂತಂದ್ರೆ ಹೇಳ್ತಾ ಕೂತ್ಕೊಳ್ತಾರೆ, ನಾನು ನರ್ಸರಿಯಿಂದ ಮಾವಿನ ಗಿಡ ತಂದೆ, ನಾನು ಭೂಮಿಗೆ ಹಾಕದೆ, ಹೇಳ್ತಾ ಇರ್ತಾರೆ, ಏನು ಕೆಲಸ ಮಾಡೋದಿಲ್ಲ. ಓಕೆ, ಈಗ ಮಾವಿನ ಹಣ್ಣು ಬಂತು, ಈಗ ನಾನು ಇವರಿಗೆಲ್ಲ ಕೊಟ್ಟಿದ್ದೇನೆ ಅಂತ ಬಾಯಲ್ಲಿ ಹೇಳುದು, ಕೈಯಲ್ಲಿ ಬರೆಯೋದು. ಆವಾಗ ಯೋಗೇಶನ ಬೇರೆಯವ್ರಿಗೆ ಮಾವಿನ ಹಣ್ಣು ಕೊಟ್ಟಂಗಾಯ್ತೋ ಇಲ್ವೋ? ಮಾವಿನ ಹಣ್ಣು ಬೆಳೆದಂಗಾಯ್ತೋ ಇಲ್ವೋ? ಇಲ್ಲ. ಮತ್ತೆ ಹೇಳ್ದಂಗಾಯ್ತು. ಅವಾಗ ನೀವೆಲ್ಲ ಮಾವಿನ ಹಣ್ಣು ತಿಂದ್ರೋ ತಿಂದಿಲ್ವೋ? ಇಲ್ಲ. ಯಾಕೆ ತಿನ್ಲಿಲ್ಲ? ಕೊಟ್ಟಿದ್ನಲ್ವ ಬಾಯಲ್ಲಿ. ಅಲ್ಲ ಮಾತಾಡ್ಬಿಟ್ಟಿದ್ರಿ. ಬಾಯಲ್ಲಿ ಮಾತ್ರ ಇದೆಯೇ ಹೊರತು ನಿಜವಾದ ಮಾವಿನ ಹಣ್ಣಲ್ಲಿ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವರದಾನ ಅಂತಂದ್ರೇನು? ವರದಾನದಲ್ಲಿರುವಂತ ಶಬ್ದಗಳಿದಾವಲ್ಲ, ಆ ಶಬ್ದಗಳ ಅನುಭವ ನಿಮಗೆ ಆಗಬೇಕು. ಗುಲಾಬ್ ಜಾಮೂನ್ ಅಂದ್ರೆ ಬೇರೆ ಗುಲಾಬ್ ಜಾಮೂನ್ ಫೋಟೋ ತೋರಿಸೋದಲ್ಲ. ಗುಲಾಬ್ ಜಾಮೂನ್ ಏನ್ ಮಾಡ್ಬೇಕು? ಮಾಡಿ ನೀವು ತಿನ್ಬೇಕು, ರುಚಿ ನೋಡ್ಬೇಕು, ಚೆನ್ನಾಗಿದ್ರೆ ಮಾತ್ರ ಬೇರೆಯವ್ರಿಗೆ ಕೊಡ್ಬೇಕು. ಇವತ್ತು ಬಾಬಾ ವರದಾನದಲ್ಲಿ ಗುಲಾಬ್ ಜಾಮೂನ್ ಹೇಳಿದಾರ ಅಂತಂದ್ರೆ ಆ ದಿನ ಮನೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ಗುಲಾಬ್ ಜಾಮೂನ್ ಮಾಡಿ ನೀವು ತಿಂದು ಬೇರೆಯವರಿಗೆ ಕೊಡ್ಬೇಕು. ಆ ದಿನ ಯಾರ್ಯಾರು ಬರ್ತಾರ ಅವ್ರಿಗೆ ಎಲ್ಲರಿಗೂ ಏನ್ ಕೊಡ್ಬೇಕು? ಗುಲಾಬ್ ಜಾಮೂನ್ ತಿಂದು ಅವ್ರಿಗೆ ಚೆನ್ನಾಗಿದೆ ಅಂತ ಅನಿಸಿ ಗುಲಾಬ್ ಜಾಮೂನ್ ಹೆಂಗ್ ಮಾಡ್ಬೇಕು ಅಂತ ಅವ್ರು ನಿಮ್ಮ ಹತ್ರ ಕೇಳಬೇಕು. ಆವಾಗ ಆ ವರದಾನ ನಿಮ್ದು ಆಯ್ತು. ಮರುದಿನ ಬಾಬಾ ಏನ್ ಹೇಳ್ತಾರೆ? ಇವತ್ತು ಗುಲಾಬ್ ಜಾಮೂನ್ ಬಗ್ಗೆ ಇರ್ತದೆ. ಬಾಬಾ ನಾಳೆ ಏನ್ ಹೇಳ್ತಾರೆ? ಏನೇನ್ ಹೇಳಿ ಅಕ್ಕವ್ರೆ? ಜಿಲೇಬಿ. ನಾಳೆ ಜಿಲೇಬಿ ಹೇಳಿದ್ರು, ನಾಡಿದ್ದು ಏನ್ ಹೇಳ್ತಾರೆ? ಮೈಸೂರು ಪಾಕ್. ಜಹಾಂಗೀರ್. ಆಮೇಲೆ ಮೈಸೂರು ಪಾಕ್ ಆದ್ಮೇಲೆ ಪ್ರತಿದಿನ ಪ್ರತಿಯೊಂದು ಐಟಮು ಬೇರೆ, ಮಾಡುವಂತ ವಿಧಾನ ಬೇರೆ, ರುಚಿ ಬೇರೆ, ನಿಮ್ಗೆ ಆಗೋ ಅನುಭವ ಬೇರೆ, ಬೇರೆಯವ್ರಿಗೆ ಕೊಡೋದನ್ನು ಕೂಡ ಬೇರೆ ಅಲ್ವಾ? ಅವಾಗ ಪ್ರತಿದಿನ ಹೊಸ 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 ಅಡಿಗೆ ನಾನು ಮಾಡಬೇಕೋ ಬೇಡವೋ? ಅಥವಾ ವರ್ಷ ಪೂರ್ತಿ ಜಾಮೂನೇ ಮಾಡ್ತಾ ಇರ್ತೀರೋ? ಅದಕ್ಕಾಗಿ ಪ್ರತಿದಿನ ಬಾಬಾ ಮುರ್ಲಿ ಕೊಡೋದು, ಪ್ರತಿದಿನ ವರದಾನ ಕೊಡೋದು, ಪ್ರತಿದಿನ ಅಡಿಗೆಯನ್ನು ಮಾಡ್ಬೇಕು. ಮತ್ತೇನ್ ಮಾಡ್ಬೇಕು? ಬೇರೆಯವ್ರಿಗೆ ಕೊಡಬೇಕು. ಅಷ್ಟು ಮಾಡಿದಾಗ ಏನಾಗ್ತದೆ? ಆ ವರದಾನ ನಿಮ್ಮದು. ವರದಾನ ಅಂತಂದ್ರೆ ನೀವು ತಪಸ್ಸಿನಿಂದ ಪಡೆದುಕೊಂಡಿರುವಂತಹ ಶಕ್ತಿಯನ್ನ ದಾನದ ರೂಪದಲ್ಲಿ ಬೇರೆಯವರಿಗೆ ಕೊಡಬೇಕು. ಇಲ್ಲಿ ವರದಾತ ಯಾರು? ಬಾಬಾ. ಇಲ್ಲಿ ಬಾಬಾ ಯಾರಿಗೆ ಕೊಡ್ತಾರೆ? ಮಕ್ಕಳಿಗೆ ಡೈರೆಕ್ಟ್ ಆಗಿ ಅವ್ರಿಗೆ ಕೊಡೋದಿಲ್ಲ. ಬಾಬಾ ನಮ್ಗೂ ಕೊಡ್ತಾರೆ. ನಾವ್ ಯಾರಿಗೆ ಕೊಡಬೇಕು? ವಿಶ್ವಕ್ಕೆ. ನೀವು ಬಾಬಾನ ಹತ್ರ ತೆಗೆದುಕೊಂಡಾಗ ನೀವ್ಯಾರು? ವರದಾತನಿಂದ ತಗೊಂಡಿದ್ದೀರಿ. ಬೇರೆಯವ್ರಿಗೆ ಏನ್ ಮಾಡ್ಬೇಕು? ವರದಾನವನ್ನ ಕೊಡ್ಬೇಕು. ಯಾಕೆ ಬಾಬಾ ದಾನ ಅಂತ ಹೇಳಿದ್ರು? ಬೇರೆಯವರು ಕೊಟ್ಟಾಗ ತಗೊಳಂಗಿಲ್ಲ. ಕೊಟ್ಮೇಲೆ ಬೇರೆಯವ್ರು ನಾನು ಕೊಡ್ತೇನೆ, ದುಡ್ಡು ತಗೊಳ್ತೇನೆ, ಅವಾಗ ಆಗಲ್ಲ. ನನಗೆ ಹೆಸರು ಬೇಕು, ಕೀರ್ತಿ ಬೇಕು, ಹೊಗಳಿಕೆ ಬೇಕು, ಹಣ ಬೇಕು, ನಾನು ಕೊಟ್ಟಾಗ ಅವಾಗ ದಾನ ಆಗತ್ತೋ ಆಗಲ್ವೋ? ಅಪೇಕ್ಷೆ ಇರಬಾರ್ದು. ಅಂದ್ರೆ ಬಾಬಾ ಏನ್ ಹೇಳ್ತಾರೆ? ಏನು ನಾನು ಕೊಡ್ತೇನೋ ಅದರ ಪ್ರತಿಯಾಗಿ ನೀವು ಏನು ನಿರೀಕ್ಷೆಯನ್ನ ಇಟ್ಕೊಳ್ಬಾರ್ದು.
ನಾನು ಫ್ರೀಯಾಗಿ ಕೊಟ್ಟಿದ್ದೇನಲ್ವಾ, ನೀವು ಬೇರೆಯವ್ರಿಗೆ ಏನ್ ಮಾಡ್ಬೇಕು? ಫ್ರೀಯಾಗಿ Free ಕೊಡ್ಬೇಕು. ಯಾಕೆ ಫ್ರೀಯಾಗಿ ಕೊಡ್ಬೇಕು? ನಮಗೂ ಉಚಿತವಾಗಿ ಬಂದಿದೆಯಲ್ಲ ಅದಕ್ಕೆ. ಇರ್ಬೋದಪ್ಪ, ನಮ್ಗೆ ಉಚಿತವಾಗಿ ಬಂದಿದ್ದ ಮಾತ್ರಕ್ಕೆ ನಾವು ಫ್ರೀಯಾಗಿ ಕೊಡ್ಬೇಕು ಅಂತ ಬಿಟ್ಟು ಏನಿದೆ? ನಾವು ಬೇರೆಯವರಿಗೆ ಫ್ರೀಯಾಗಿ ಕೊಟ್ಟಾಗ ಭಗವಂತ ನಮಗೂ ಫ್ರೀಯಾಗಿ ಕೊಟ್ಟಿರ್ತಾರೆ. ನಿಮ್ಗೆ ಯಾವಾಗ್ಲೂ ಫ್ರೀನೇ ಕೊಡೋದು, ಭಗವಂತ ಯಾವಾಗ್ಲೂ ನಿಮ್ಮ ಹತ್ರ ದುಡ್ಡು ತಗೊಳಲ್ಲ. ನನಗೆ Free ಅವನಿಗೇನು ಕೊಟ್ರೆ- ಬೇಡ, ಅವನಿಗೆ ಶರೀರ ಇಲ್ಲ, ಅವನಿಗೆ ಊಟ ತಿಂಡಿ ಬೇಡ, ಏನು ಬೇಡ, ಅವನು ಫ್ರೀಯಾಗಿ ಕೊಡ್ತಾನಪ್ಪ. ನಮ್ಗೆಲ್ಲ ಜೀವನ ಇದೆಯಲ್ವಾ, ನಾವೆಲ್ಲ ಫ್ರೀಯಾಗಿ ಕೊಡ್ತಾ ಹೋದ್ರೆ ನಮ್ಮ ಜೀವನ ನೋಡ್ಕೊಳ್ಳೋದು ಯಾರು? ಕೊಟ್ಟ ರಿಟರ್ನ್ಸ್ ಬರುತ್ತೆ. ಡಬಲ್ ಆಗುತ್ತೆ ಅಲ್ಲ, ಕೊಟ್ಟಷ್ಟು ಆ ಕೊಟ್ಟಷ್ಟು ಡಬಲ್ ಆಗುತ್ತೆ. Returns ಏನ್ ರಿಟರ್ನ್ ಬರ್ತದೆ? ಅದರ ಫಲ ಏನ್ ಕೊಟ್ಟಿರ್ತೀವೋ ಅದು ಲಾಭ return ಕೊಡ್ತಾರೆ. ಅದನ್ನ ನಾವೇನ್ ಆಶೀರ್ವಾದ ಕೊಡ್ತೀವೋ ಸರ್. ಅದಕ್ಕೆ ಲಾಭ ಕೊಡ್ತಾರೆ. ದಾನ ಯಾವಾಗ ಕೊಡ್ತಾರೆ? ಸ್ವಲ್ಪ ಜಯಂತಿ ಅಕ್ಕ ಹೇಳಿ ನೋಡೋಣ. ದಾನ ಯಾವಾಗ ಕೊಡ್ತಾರೆ? ನೀವು ಜ್ಯೋತಿಷ್ ಶಾಸ್ತ್ರದಲ್ಲಿ ದಾನ ಯಾವಾಗ ಕೊಡ್ಲಿಕ್ಕೆ ಇರ್ತೀರಿ? ನಮ್ಗೆ ಅವ್ರಿಗೆ ಮಂತ್ರಿ ಆದಾಗ ಕೊಡಿ ಅಂತ ಹೇಳ್ತಾರೆ. ರಾಕೇಶ್ ಅಣ್ಣ, ನೀವು ಜಯಂತಿ ಅಕ್ಕನ? ಇಲ್ಲ ಇಲ್ಲ. ಹಾ ಹೇಳಿ ಜಯಂತಿ ಅಕ್ಕ ಹೇಳಿ. ಅವರಿಗೆ ಏನಾದ್ರೂ ತೊಂದರೆಗಳು ಕಷ್ಟಗಳು ಇದ್ದಾಗ ಆ ಗ್ರಹ ಸ್ಥಿತಿ ನೋಡಿ ಇಂತಿಂತ ಹಾ. ದಾನ ಧರ್ಮ ಇಂತ ಮಾಡಿ ಅಂತ ಹೇಳ್ತೀವಿ. ಅವ್ರಿಗೆ ಗ್ರಹಚಾರ ಯಾಕೆ ಬರ್ತದೆ? ಅವ್ರ ಕರ್ಮದ ಫಲ. ಹಾಗೇನೆ ವರದಾನ ಅಂತ ಯಾಕೆ ಕೇಳ್ತಾರೆ ಅಂತಂದ್ರೆ, ನೀವು ಅವ್ರ ಜೊತೆಗೆ ಆಲ್ರೆಡಿ ಸಾಲ ಮಾಡಿರ್ತೀವಿ. ತಗೊಂಡಿದ್ದೀರಿ, ಲೆಕ್ಕಾಚಾರ ಇದೆ. ಅದಕ್ಕಾಗಿ ಈಗ ಏನ್ ಮಾಡ್ಬೇಕು? ದಾನವನ್ನ ಕೊಟ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಮತ್ತೊಬ್ಬ ನೀವು ಹಣವನ್ನು ತೆಗೆದುಕೊಂಡ್ರೆ ಮತ್ತೆ ಲೆಕ್ಕಾಚಾರ ಏನಾಗ್ಬಿಡ್ತದೆ, ಹಾಗೆ ಉಳ್ಕೊಂಡ್ಬಿಡ್ತದೆ. ಅದಕ್ಕಾಗಿ ಈಗ ಏನ್ ಮಾಡ್ಬೇಕು? ಅದನ್ನು ಕೊಟ್ಬಿಟ್ಟು, ನೀವೇನು ಫ್ರೀಯಾಗಿ ಕೊಡ್ತಾ ಇಲ್ಲ, ನೀವೇನು ಕೊಡ್ತಾ ಇದ್ದೀರೋ ಅದರಿಂದ ನಿಮ್ಮ ಹಳೆಯ ಸಾಲ ಏನಾಗ್ತದೆ? ಕ್ಲಿಯರ್ ಆಗ್ತಾ ಇದೆ. ಆಗ್ತಾ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ವರದಾನವನ್ನ ಕೊಡಿ, ಅದನ್ನ ನನ್ನ ಹತ್ರ ತೆಗೆದುಕೊಳ್ಬೇಕಾದ್ರೆ ನೀವೇನ್ ಮಾಡ್ಬೇಕಾಗಿಲ್ಲ, ಹಣ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಅಲ್ವಾ? ಅದು ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ಪ್ರೊಸೆಸ್ ಇದೆ, ವಿಧಿವಿಧಾನ ಇದೆ. ಅದನ್ನ ಅಪ್ಲೈ ಮಾಡಿದಾಗ ಮಾತ್ರ ನೀವು ಬೇರೆಯವರಿಗೆ ವರದಾನವನ್ನ ಕೊಡೋದಕ್ಕೆ ಸಾಧ್ಯ. ನಾವು ಮಾಸ್ಟರ್ ವರದಾತ ಯಾವಾಗ ಆಗ್ತೀವಿ? ಮಾಸ್ಟರ್ ವರದಾನಿ ಯಾವಾಗ ಆಗ್ತೀವಿ? ತಪಸ್ವಿ ಮೂರ್ತಿಗಳಾದ ಮಾಸ್ಟರ್ ವರದಾತ, ಮಾಸ್ಟರ್ ವರದಾನಿ ಯಾವಾಗ ಆಗ್ತೀವಿ? ನೀವು ಬಾಬಾನ ಹತ್ರ ತಪಸ್ ಮಾಡಿ ತಗೊಂಡಾಗ ವರದಾತ ಅಂತಂದ್ರು ಬಾಬಾ, ಹೌದಾ? ನೀವು ಬೇರೆಯವ್ರಿಗೆ ಕೊಟ್ಟಾಗ ಏನ್ ಹೇಳಿದ್ರು ಬಾಬಾ? ವರದಾನಿ. ವರದಾನಿ ಅಂತ. ಇವಾಗ ನೀವು ಮಾಸ್ಟರ್ ವರದಾತ ಯಾವಾಗ ಆಗ್ತೀರಿ? ಮಾಸ್ಟರ್ ವರದಾನಿ ಯಾವಾಗ ಆಗ್ತೀರಿ? ಬಾಬನ ಹತ್ರ ತಗೊಂಡಾಗ ವರದಾತ. ಅಮೃತ ವೇಳೆಯಲ್ಲಿ ವರದಾನಿ ಆಗ್ತೀವಿ ಅನ್ಸುತ್ತೆ. ಎಲ್ರಿಗೂ ಹಂಚಿದಾಗ, ವಿಶ್ವಕ್ಕೆ ಕೊಟ್ಟಾಗ. ರಾಕೇಶ್ ಅಣ್ಣ, ಒಬ್ಬರು ಮಾತಾಡ್ತಿರ್ಬೇಕಾದ್ರೆ ಅವ್ರು ಮಾತಾಡಾದ್ಮೇಲೆ ಮಾತಾಡ, ಓಕೆ ಓಕೆ. ಸರಿನಾ? ಓಕೆ. ನೀವು ಭಗವಂತನ ಶಕ್ತಿಯನ್ನ ನಿಮ್ಮ ಸಹೋದರ ಆತ್ಮಗಳಿಗೆ ಕೊಟ್ಟಾಗ, ಯಾರಿಗೆ? ಸಹೋದರ ಆತ್ಮ ಅಂದ್ರೆ ಯಾರು? ಈಶ್ವರೀಯ ಪರಿವಾರ. ಅಲೌಕಿಕ ಪರಿವಾರದವರಿಗೆ. ಯಾರಿಗೆ ಕೊಟ್ಟಿದ್ದೀರಿ? ಅಲೌಕಿಕ ಪರಿವಾರದವ್ರು. ಇವಾಗ ನಾವು ಬೆಳಿಗ್ಗೆ ನಿಮ್ಗೆ ದೃಷ್ಟಿ ಕೊಡ್ತಾ ಇದ್ದೀವಿ, ನಮ್ಮ ಮೂಲಕ ನಿಮ್ಗೆ ಸಿಗ್ತಾ ಇದೆ. ಅವಾಗ ಅದೇನಾಗ್ತದೆ? ಅವಾಗ ನಾವೇನಾಗ್ತೀವಿ? ಮಾಸ್ಟರ್ ವರದಾತ. ಏನಾಗ್ತೀವಿ? ವರದಾತ. ಯಾಕಂದ್ರೆ ನೀವು ಅದನ್ನ ಇಟ್ಕೊಳ್ತಾ ಇಲ್ಲ, ನೀವೇನ್ ಮಾಡ್ತಿದ್ರಿ? ಬೇರೆಯವರಿಗೆ ಕೊಡ್ತಾ ಇದ್ದೀರಿ, ಹೌದಾ? ಈಗ ಭಗವಂತನಿಂದ ನಾವು ತಗೊಂಡಾಗ ನಾವು ಉಪಯೋಗ ಮಾಡ್ತಿಲ್ಲ, ನಾವೇನ್ ಮಾಡ್ತೀವಿ? ನಾವು ಬೇರೆಯವರಿಗೆ ಕೊಡ್ತಾ ಇದ್ದೀವಿ. ಹಾಗೆ ನಾವು ಈಶ್ವರ್ಯ ಪರಿವಾರದವರಿಗೆ ಕೊಟ್ಟಾಗ ನೀವೇನಾಗ್ತೀರಿ? ಮಾಸ್ಟರ್ ವರದಾತ. ಡೈರೆಕ್ಟ್ ಆಗಿ ಲೌಕಿಕದವ್ರಿಗೆ ಕೊಟ್ಟಿದ್ದೀರಿ, ಭಕ್ತರಿಗೆ ಕೊಟ್ಟಿದ್ದೀರಿ, ಅವಾಗ ನೀವೇನಾದ್ರಿ? ವರದಾನಿ. ಅರ್ಥ ಆಯ್ತಾ ಇವಾಗ? ಆಯ್ತಾನೆ. ಓಕೆ. ವರದಾತ ಅಂದ್ರೆ ಏನು? ಹೋಲ್ಸೇಲ್ ಡೀಲರ್. ವರದಾನಿ ಅಂತಂದ್ರೆ ಯಾರು? ರಿಟೇಲರ್. ಅರ್ಥ ಆಯ್ತಾ ರಾಕೇಶ್ ಅಣ್ಣ ನಿಮ್ ಭಾಷೆಯಲ್ಲಿ? ಬಾಬಾನ ಹತ್ರ ನಾವು ಹೋಲ್ಸೇಲ್ ಅಲ್ಲಿ ತಗೊಳ್ತೀವಿ ಅಲ್ವಾ? ನಾವು ನಮ್ಮ ಸಹೋದರ ಆತ್ಮಗಳಿಗೆ ಏನ್ ಮಾಡ್ತೀವಿ? ಹೋಲ್ಸೇಲ್ ಅಲ್ಲಿ ಕೊಡ್ತೀವಿ. ಓಕೆ. ಅದೇ ರಿಟೇಲ್ ಅಲ್ಲಿ ಕೊಟ್ಟಾಗ ವರದಾನಿ. ಈಗ ಲೌಕಿಕದವ್ರಿಗೆ ಕೊಟ್ಟಾಗ ಅವ್ರು ತಗೊಂಡು ತಿಂತಾರೆ ಹೊರತು ಅವ್ರು ಬೇರೆ ಯಾರಿಗೂ ಕೂಡ ಏನ್ ಮಾಡಿದ್ರು ಕೊಡೋದಿಲ್ಲ. ಆ ಯೋಗ್ಯತೆ, ಆ ಕೆಪಾಸಿಟಿ, ಆ ಪರ್ಮಿಷನ್ ಬಾಬಾ ಅವರಿಗೆ ಕೊಟ್ಟಿಲ್ಲ. ಅರ್ಥ ಆಗ್ತಿದೆ ಇವಾಗ? ಈಗ ನೀವೇನಾಗ್ಬೇಕು? ಮಾಸ್ಟರ್ ವರದಾನಿ ಆಗ್ಬೇಕು, ಮಾಸ್ಟರ್ ವರದಾತ ಆಗ್ಬೇಕು. ಎರಡೂ ಆಗ್ಬೇಕು ಅಲ್ವಾ? ಬಾಬನ ಮಕ್ಕಳಿಗೆ ನೀವು ದೃಷ್ಟಿ ಕೊಡ್ತಾ ಇದ್ದೀರಾ, ಅವಾಗ ನೀವ್ ಯಾರು? ಮಾಸ್ಟರ್ ವರದಾತ.
ಅದೇ ಲೌಕಿಕ ಪ್ರಪಂಚಕ್ಕೆ ಬಂದಾಗ ನೀವ್ ಯಾರು? ವರದಾನಿ. ವರದಾನಿ. ಆ ಅದ್ರ ಒಂದು ಮಾತು ಗಮನ ಕೊಡಿ. ಮಾಸ್ಟರ್ ವರದಾತ ಮಾಸ್ಟರ್ ವರದಾನಿ ಆಗಿ ಹೊರತು ಡೈರೆಕ್ಟ್ ಆಗಿ ವರದಾತ ವರದಾನಿ ಆಗ್ಬೇಡಿ. ಏನಾಗ್ಬಾರ್ದು? ಡೈರೆಕ್ಟ್ ಆಗ್ಬಾರ್ದು. ನಾವೇ ಕೊಡೋದು, ಅದು ಯಾಕೆ? ಡೈರೆಕ್ಟ್ ಆಗುತ್ತೆ. ಅದು ಬಾಬಾನ್ಗೆ ಬಿಟ್ರೆ ಬೇರೆ ಎಲ್ಲ ಪ್ರಯೋಜನ ಸಾಧ್ಯ. ನೀವು ಡೈರೆಕ್ಟ್ ಆಗಿ ಕೊಟ್ರ ನಿಮ್ಮತ್ತಿರೋದೇನು? ವಿಕರ್ಮಗಳು. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಅವಾಗ ಅವ್ರಿಗೆ ಏನು ತಲುಪತ್ತೆ? ಅದೇ ನೀವು ಅದೇ. ಬಾಬನದನ್ನು ಕೊಡಬೇಕು, ನಿಮ್ಮತ್ತಿರೋದನ್ನ ಕೊಡಬೇಕು. ಬಾಬನ ಹತ್ರ ಹೇಳು. ಬಾಬು ಅವಾಗ ಮಾಸ್ಟರ್ ಆಗ್ಬೇಕು, ಡೈರೆಕ್ಟ್ ವರದಾತ ಆಗ್ಬೇಕು. ಮಾಸ್ಟರ್ ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ಸರ್ವಶಕ್ತಿವಂತ, ನಾವು ಮಕ್ಕಳು ಮಾಸ್ಟರ್. ಸರ್ವಶಕ್ತಿವಂತ. ಬಾಬಾ ವಿಶ್ವ ಕಲ್ಯಾಣಕಾರಿ, ನಾವು ಮಾಸ್ಟರ್ ಬಾಬಾ ಅವ್ರ ಒಂದೊಂದು ಶಬ್ದದ ಪರ್ಫೆಕ್ಟ್ನೆಸ್ ಇರ್ತದೆ ಆತ್ಮೀಯರೇ. ಏನಿರ್ತದೆ? ಪರ್ಫೆಕ್ಟ್ ಆಗಿ ಆ ಜ್ಞಾನವನ್ನ ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ನೀವು ಉಪಯೋಗ ಮಾಡ್ಬೇಕಾದ್ರೆ ಆ ಶಬ್ದವನ್ನ ಏನ್ ಮಾಡ್ತೀರಿ? ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೊಳ್ತೀನಿ. ಕೆಲವೊಂದ್ ಕಡೆ ನಾನು ನೋಡಿದ್ದೇನೆ, ತಮ್ಮ ಹೆಸರಿನ ಕಡೆ ರಾಜಯೋಗಿ ಅಂತ ಅವರೇ ಹಾಕೊಂಡ್ಬಿಡ್ತಾರೆ. ರಾಜ ಋಷಿ, ರಾಜಯೋಗಿ ಅಂತ ಯಾರು ಮಾಡ್ಕೊಳ್ಳೋದು? ಅವರೇ ಹಾಕೊಳ್ಳೋದು. ಅವಾಗ ಅವರೇ ಹಾಕೊಂಡಾಗ ಅದ್ ಹೆಂಗ್ ಬೆಲೆ ಇರ್ತದೆ ಹೇಳಿ ನೋಡೋಣ. ಇರಲ್ಲ. ಅದ್ ಯಾರು ಕೊಡ್ಬೇಕು ಅವ್ರು ಕೊಟ್ರೆ ತಾನೇ ಅದ್ರ ಬೆಲೆ ಇರ್ತದೆ ಹೌದು. ಅಲ್ವಾ? ನಮ್ಮ ಹೆಸರಿನ ಕಡೆ ನಾವೇ ಹೆಸರನ್ನ ಹಾಕೊಂಡಾಗ ಅದೇನಾಗ್ತದೆ? ಅಹಂಕಾರ ಆಗ್ತದೆ, ಅಭಿಮಾನ ಆಗತ್ತೆ. ಹೌದು ಅಲ್ವೋ? ಹೌದು. ಬೇರೆಯವರು ನಿಮ್ಗೆ ಕೆಲಸವನ್ನ ನೋಡಿ ನಿಮ್ಗೆ ಬಿರುದನ್ನ ಕೊಟ್ಟಾಗ ಆವಾಗ ನೀವು ಹಾಕೊಳ್ಳೋದು ಅದು ತಪ್ಪಿಲ್ಲ. ನಾನು ಹಿಂಗಿದೆ ಅಂತ ನೀವೇ ತಿಳ್ಕೊಂಡ್ಬಿಟ್ಟು ನೀವು ಅದ ಹಿಂದ್ಗಡೆಗೆ ನೀವು ಹೆಸರನ್ನ ಹಾಕೊಂಡಿದ್ದಿದ್ರೆ ಅದೇನು? ಅಹಂಕಾರ. ಅಹಂಕಾರದ ಪರಮಾವಧಿ ಅಂತ ಹೇಳ್ತಾರೆ, ಹೌದು. ಹೈಸ್ಟ್ ಲೆವೆಲ್ ಅಂತ ಹೇಳ್ತಾರೆ. ಅದಕ್ಕಾಗಿ ನಿಮಗೆ ನೀವು ಗೌರವವನ್ನ ಕೊಟ್ಕೊಳ್ಬೇಡಿ. ಯಾಕಂದ್ರೆ ಆ ಗೌರವ ತೆಗೆದುಕೊಳ್ಳುವಂತ ಯಾವುದೇ ಯೋಗ್ಯತೆ ಇರಲ್ಲ. ನನ್ನ ಹತ್ರಂತೂ ಇಲ್ಲಪ್ಪ. ನಿಮ್ಮತ್ತಿದೆಯಲ್ಲೋ ನನಗೆ ಗೊತ್ತಿಲ್ಲ. ಈ ಪ್ರಪಂಚಕ್ಕೆ ಏನಾದ್ರೂ ಕೊಡುವಂತ ಯೋಗ್ಯತೆ ನನ್ನ ಹತ್ರಂತೂ ಇಲ್ಲ. ಇರೋದು ನನ್ನ ಅಪ್ಪನ ಹತ್ರ. ನಾವು ಕೊಡ್ತಾ ಇರುವಂತ ಸಾಧನ ನಮ್ಮ ಅಪ್ಪಂದೇ ಹೊರತು ನನ್ನದು ಅಲ್ಲ ಹೇಳುವಂತ ವಾಸ್ತವಿಕತೆ ಅರ್ಥ ಆದಾಗ ಎಂದೂ ಕೂಡ ನಮ್ಮ ಹಿಂದ್ಗಡೆಗೆ ನಾವೆಂದೂ ಕೂಡ ಏನ್ ಮಾಡೋದಿಲ್ಲ, ಆ ರೀತಿ ಬಿರುದುಗಳನ್ನ ನಾವೆಂದೂ ಕೂಡ ಹಾಕಿಕೊಳ್ಳುವುದಿಲ್ಲ. ಆ ಬಿರುದಿದ್ರೂ ಕೂಡ ಅದು ಅವನದೇ ಹೊರತು ಅದು ನನ್ನದು ಅಲ್ಲ, ಅದು ಅವರಿಗೆ ಸಂಬಂಧಪಟ್ಟಿದ್ದು ಅಲ್ವಾ? ಇವಾಗ ಯೋಗೇಶನ್ನ ಅಂತ ನನ್ನ ಹೆಸರಲ್ಲ, ಹೆಸರು ಬಾಬಾ ಇಟ್ಟಿದ್ದಾರೆ. ಬಾಬನಿಗೆ ಹೇಳ್ತಾರೆ, ನೀನು ಹೆಸರು ಇಟ್ಕೊಂಡಿದ್ದೀರಾ, ಅದಕ್ಕೆ ತಕ್ಕ ನೀನು ಕೆಲಸ ಮಾಡೋದು, ನಮ್ಗೆ ಸಂಬಂಧ ಇಲ್ಲ ಅಲ್ವಾ? ನನ್ನ ಕೆಲಸ ಏನೋ ಬಾಬನ ಜೊತೆ ಯೋಗ ಮಾಡೋದಷ್ಟೇ, ಯೋಗ ಇಡೋದಷ್ಟೇ. ಮುಂದಿನ ಕೆಲಸ ಯಾರ್ದು? ಅವ್ರದ್ದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ವರದಾನ ನಿಮ್ದಾಗ್ಬೇಕು ಅಂತಂದ್ರೆ ಆ ಬೀಜವನ್ನ ಹಾಕಿ ಅದಕ್ಕೆ ಪಾಲನೆ ಪೋಷಣೆ ಮಾಡಿ ಅದು ಫಲ ಬಂದ ಮೇಲೆ ಯಾವ ಸಮಯದಲ್ಲಿ ಬೇಕೋ ಅದನ್ನ, ಯಾವ ವ್ಯಕ್ತಿಗೆ ಯಾವಾಗ ಬೇಕು ಅದನ್ನು ನೀವು ಕೊಟ್ಟಾಗ ಆವಾಗ ಆ ವರದಾನ ಏನಾಗ್ತದೆ? ಕಾರ್ಯದಲ್ಲಿ ಬಂದಾಗಾಯ್ತು. ಆವಾಗ ಅದು ನಿಮಗೆ ಸಿಕ್ಕಿದ ಹಾಗೆ ಆಗತ್ತೆ ಅಲ್ವಾ? ಅದಕ್ಕಾಗಿ ವರದಾನ ಕೇಳಿದ ತಕ್ಷಣ ಇವತ್ತಿನ ವರದಾನ ತುಂಬಾ ಚೆನ್ನಾಗಿತ್ತಪ್ಪ ಅಂತ ಏನ್ ಮಾಡುವಂಗಿಲ್ಲ, ಹೇಳೋಂಗಿಲ್ಲ. ಏನ್ ಮಾಡುವಂಗಿಲ್ಲ, ಹೇಳುವ ಹಾಗೆ ಇಲ್ಲ. ಅದು ಇದ್ದ ತಕ್ಷಣದಲ್ಲಿ ನಿಮಗೆ ಬಂತು ಅಂತ ಲೆಕ್ಕ ಅಲ್ಲ. ಓಕೆನಾ? ಲಚ್ಚ. ಓಂ ಶಾಂತಿ. ಓಂ ಶಾಂತಿ.